ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಇವತ್ತು ಸಂಪುಟ ಸರ್ಜರಿ ಬಗ್ಗೆ ಮಾತಾಡೋಣ ಅಂತ ಅನ್ಕೊಳ್ತಿರುವಾಗಲೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಏನಪ್ಪಾ ಅಂದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಂತೆ ಇವತ್ತು ಸಂಜೆ. ಇದು ಕೊಟ್ಟಿದ್ದ ಅಥವಾ ಒತ್ತಾಯವಾಗಿ ತಗೊಂಡಿದ್ದ? ಬಿಜೆಪಿಯ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಬಿಜೆಪಿ ಸಮಾಧಾನ ಪಡ್ಕೊಳ್ಳೋದ ಅಥವಾ ತಮ್ಮಲ್ಲಿರೋ ಆಂತರಿಕ ಬಂಡಾಯವನ್ನು ಸಹಿಸೋಕಾಗದೆ ಅಂದ್ರೆ ಅದನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋಕ್ಕಾಗದೆ ಬೇರೇನೋ ಆಪ್ಷನ್ ಇಲ್ಲ, ಒಂದು ಜಾಗ ಸಿಕ್ಕಂಗಾಗತ್ತೆ ಅಂತ ರಾಜೀನಾಮೆ ಕೊಡಿಸ್ತಾ ಇರೋದ? ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತಾ ಹೋಗೋಣ. ಇದೊಂದು ರಾಜೀನಾಮೆಗೋಸ್ಕರ ಇಡೀ ಸೆಷನ್ ಹಾಳಾಗೋಯ್ತು. ಇಡೀ ಸೆಷನ್ ಯಾವ ಬರನೂ ಇಲ್ಲ, ಯಾವ ನೆರೆನೂ ಇಲ್ಲ, ಬರೀ ಇಡೀ ಸೆಷನ್ ಮುಳುಗೋಗಿದೆ. ಇದರಲ್ಲಿ ತಮಗೆ ಬೇಕಾಗಿರೋ ಬಿಲ್ನೆಲ್ಲ ಕಾಂಗ್ರೆಸ್ ಪಾಸ್ ಮಾಡ್ಕೊಂಡು ಹೋಯ್ತು. ಹೋಗ್ಲಿ ಬಿಡ್ರಿ, ಅಂತೂ ಇಂತೂ ರಾಜೀನಾಮೆಯನ್ನ ಪಡ್ಕೊಂಡಾಗಿದೆ ಅಥವಾ ಕೊಡ್ತಾ ಇದ್ದಾರಂತೆ. ಮುಜುಗರ ಆಗಬಾರ್ದಂತೆ ಪಕ್ಷಕ್ಕೆ ಅವರಿಂದ, ಹಂಗಾಗಿ ಕೊಡ್ತಾ ಇದ್ದಾರಂತೆ. ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ. ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ರಾಜೀನಾಮೆ ಇಂಗಿತ. ದೋಸ್ತಿಗಳ ಪಾದಯಾತ್ರೆಗೂ ಮುನ್ನ ಸಚಿವರ ಪದತ್ಯಾಗ. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮತ್ತೆ ಮೇಜರ್ ಸರ್ಜರಿ ಸಾಧ್ಯತೆ. 3ರಿಂದ 5 ಕೋಕ್ ನೀಡೋಕ್ ಹೈಕಮಾಂಡ್ ಪ್ಲಾನ್. ಹಿರಿಯ ಶಾಸಕರಲ್ಲಿ ಹೆಚ್ಚಿದ ಉತ್ಸಾಹ. ಮಂಡ್ಯದ ಜೈಲಿನಲ್ಲಿ ಖೈದಿ ಹೈಫೈ ಟ್ರೀಟ್ಮೆಂಟ್ಗೆ ಸೌಲಭ್ಯ ಒದಗಿಸಿದ್ದ ಕಾನ್ಸ್ಟೇಬಲ್ ಸಸ್ಪೆಂಡ್. ವರದಿ ಕೊಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಹಗರಣ. ಶಿವಶಂಕರಪ್ಪ, ಜ್ಞಾನೇಂದ್ರ ಸೇರಿ 55 ಜನರಿಗೆ ನೋಟಿಸ್. ನಾಳೆ ವಿಚಾರಣೆಗೆ ಹಾಜರಾಗೋಕೆ ಸಿಐಡಿ ಸೂಚನೆ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಗ್ಲೋಬಲ್ ರಿಲೀಸ್. ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬಿಡುಗಡೆ. ಪಟಾಕಿ ಸಿಡಿಸಿ ಅಭಿಮಾನಿಗಳ ಸಂಭ್ರಮ. ತನ್ನದೇ ಸಮುದಾಯದ ನಿಗಮ ಮಂಡಳಿಯಲ್ಲಿ ಬರೋಬ್ಬರಿ 187 ಕೋಟಿಯನ್ನ ಲೂಟಿ ಮಾಡಿದ್ದಾರೆ ಅನ್ನುವ ಕಳಂಕ ಹೊತ್ಕೊಂಡಿದ್ದ, ಆರೋಪ ಹೊತ್ಕೊಂಡಿದ್ದ ನಾಗೇಂದ್ರ ಅವರ ರಾಜೀನಾಮೆ ಅಂತೂ ಇಂತೂ ಸಂಜೆ ಆಗುತ್ತಂತೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆಗಳು ಬಹುತೇಕ ದಟ್ಟವಾಗಿದೆ ಅಲ್ಲ, ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ಸಿಎಂ ಜೊತೆ ನಾಗೇಂದ್ರ ಫೋನ್ ಮುಖಾಂತರ ಮಾತನಾಡಿದಾರಂತೆ, ಚರ್ಚೆ ಮಾಡಿದ್ದಾರೆ ಇದ್ರ ಬಗ್ಗೆ. ಇದರಲ್ಲಿ ಇನ್ನೇನು ಸಾಧಕ ಬಾಧಕ ಅಂತ ಚರ್ಚೆ ಮಾಡೋದಿಲ್ಲ ಬಿಡಿ. ನಾವು ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಅಂತ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ನಾಗೇಂದ್ರ ಅವರು ಫೋನಲ್ಲಿ ಮಾತಾಡಿದಾರಂತೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಹೇಳಿದ್ರಂತೆ. ಇಷ್ಟೊಂದು ಲೇಟಾಗಿ ಅರ್ಥ ಆಯ್ತಾ ಅಥವಾ ಅರ್ಥ ಮಾಡಿಸಿದ್ರ? ರಾಜೀನಾಮೆ ಕೊಡ್ಸಿದ್ದ, ಒತ್ತಾಯವಾಗಿ ಕೊಡ್ಸಿದ್ದ. ನನ್ನಿಂದ ಪಕ್ಷಕ್ಕೆ ಅನಗತ್ಯವಾಗಿ ಮುಜುಗರ ಆಗೋದು ಬೇಡ, ನನ್ನನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗುತ್ತೆ, ರಾಜೀನಾಮೆ ಕೊಡೋಕೆ ನಾನು ನಿರ್ಧಾರ ಮಾಡಿದ್ದೀನಿ. ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಈ ತರ ಫೋನಲ್ಲಿ ಮಾತಾಡಿದಾರಂತೆ ನಾಗೇಂದ್ರ ಅವರು. ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೆಂಗಿದ್ರು ಡೆಲ್ಲಿಗೆ ಹೋಗ್ತಾರಲ್ಲ, ಇನ್ನೊಂದು ಸ್ಥಾನ ಇದೆಯಲ್ಲ, ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಪೆಂಡಿಂಗ್ ಇಟ್ಕೊಂಡಿದ್ರಲ್ಲ, ಅದ್ರ ಜೊತೆಗೆ ಇದೊಂದು ಇತ್ಯರ್ಥ ಮಾಡ್ಕೊ ಬರ್ತಾರೆ. ಈಗ ಒಂದ್ ಜಾಗ ಉಳಿಯುತ್ತೆ, ಆ 1 ಜನಕ್ಕೆ 10 ಜನ ಕಾಯ್ತಾ ಇದ್ದಾರೆ, ಅದನ್ನ ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಇದೇ ನಾಗೇಂದ್ರ ಅವರು ಮೊನ್ನೆ ನಾವು 10 ಗಂಟೆ ಡಿಬೇಟ್ ಮಾಡೋ ಟೈಮ್ನಲ್ಲೇ ಒಂದು ಪ್ರೆಸ್ ಬ್ರೀಫಿಂಗ್ ಕರೀತಾರೆ. ಪರಿಶಿಷ್ಟ ಜಾತಿ ಪಂಗಡದ ನಾಯಕನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಎಸ್ ಟಿ ಶೀಲ್ಡ್ ಅನ್ನ ಬಳಸ್ಕೊಳ್ತಾರೆ. ಓಕೆ, ಇವತ್ತು ಸಂಜೆನೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ರಾಜೀನಾಮೆಗೆ ಸೂಚನೆ ಕೊಡ್ತಾ ಹೈಕಮಾಂಡ್, ಇದೇ ಪ್ರಶ್ನೆ. ತನ್ನಿಂದ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಇಷ್ಟು ಲೇಟಾಗಿ ಏನು ಗೊತ್ತಾಗಿರಲ್ಲ ಅವ್ರಿಗೆ, ಬಟ್ ಹೈಕಮಾಂಡ್ ಹೇಳಿರಬೇಕು. 15 ನಿಮಿಷಗಳ ಕಾಲ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ನಾಗೇಂದ್ರ ಅವರು ಮಾತುಕತೆ ನಡೆಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಗೇಂದ್ರ. ಈ ಪ್ರಹಸನಕ್ಕೆ ದಾರಿ ಯಾಕೆ ಮಾಡಿಕೊಟ್ರು? ಇಂಥದ್ದೊಂದು ಚರ್ಚೆ ಆಗುತ್ತೆ, ಇಂಥದ್ದೊಂದು ಹೋರಾಟ ನಡೆಯುತ್ತೆ, ಇಂಥದ್ದೊಂದು ಮುಜುಗರ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಇರೋ ಪಕ್ಷ. ಇದನ್ನು ಯೋಚನೆ ಮಾಡಲಿಲ್ವಾ? ಇಷ್ಟು ಚಿಕ್ಕದನ್ನು ಯೋಚನೆ ಮಾಡಿರ್ಲಿಲ್ವಾ? ಅಥವಾ ಜಾಣರಾಗಿದ್ರ ಕಾಂಗ್ರೆಸ್ನವರು? ನಾಗೇಂದ್ರ ಅವ್ರನ್ನ ತಗೊಂಡ್ರೆ ಮಂತ್ರಿಮಂಡಲಕ್ಕೆ ಬಿಜೆಪಿ ಅವರು ಒಂದೇ ಸಮ ಕಚ್ಚಾಡ್ತಾರೆ, ಕೂಗಾಡ್ತಾರೆ ಅಂತ ಗೊತ್ತಿಲ್ದಲ್ಲ ಏನು? ಅವ್ರ ಪಾಡಿಗೆ ಅವ್ರು ಕೂಗಾಡ್ಕೊಂಡಿರ್ಲಿ, ನಮ್ಮ ಪಾಡಿಗೆ ನಾವು ಬಿಲ್ಲನ್ನು ಪಾಸ್ ಮಾಡ್ಕೊಬಿಡೋಣ, ಸೆಷನ್ ಮುಗಿಸ್ಕೊಬಿಡೋಣ. ಅವ್ರ ಪಾಡಿಗೆ ಅವರು ಹೊರಗಡೆನಾದ್ರೂ ಪ್ರತಿಭಟನೆ ಮಾಡಲಿ, ಒಳಗಾದ್ರೂ ಪ್ರತಿಭಟನೆ ಮಾಡಲಿ, ಬಾವಿಗಾದ್ರೂ ಇಳಿಲಿ, ಕೆರೆಗಾದ್ರೂ ಇಳಿಲಿ ಅನ್ಕೊಂಡು ಬಿಲ್ಲನ್ನು ಪಾಸ್ ಮಾಡ್ಕೊಂಡು ಈಗ ನಾಜೂಕಾಗಿ ಅವ್ರನ್ನ ಹೋಗ್ಬಾರಪ್ಪ ನಿನ್ನ ಮನೆಗೆ ರಾಜೀನಾಮೆ ಕೊಟ್ಟು ಪಕ್ಷದಿಂದ ಮುಜುಗರ ಆಗತ್ತೆ
ಅಂತ ಹೇಳ್ಕೊಂಡು ದಾರಿ ಹುಡುಕೊಂಡ್ರ? ಇಲ್ಲಿ ದಡ್ರಾಗಿದ್ದು ಬಿಜೆಪಿಯ, ಜಾಣರಾಗಿದ್ದು ಕಾಂಗ್ರೆಸ್? ಈ ಚರ್ಚೆ ಇದೆ, ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಸಂಜೆ ನಾಗೇಂದ್ರ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಇದು ನೋಡಿ, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಇದು ತೀರಾ ಮೊನ್ನೆ 2-3 ದಿನದ ಹಿಂದೆ ಒಂದು ಪ್ರೆಸ್ ಬ್ರೀಫಿಂಗ್ ಕರೆದ್ರು. ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಅಲ್ಲ, ಇವ್ರು ಯಾಕೆ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು ಅಂದರೆ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದ್ರು? ಬೇರೆ ಯಾರು ನಾಯಕರು ಇರಲಿಲ್ವಾ? ನಾಗೇಂದ್ರ ಯಾರು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ? ಅಥವಾ ಪಕ್ಷದವರೆಲ್ಲ ಕೈ ಎತ್ತಿಬಿಟ್ರ, ಇಲ್ಲಪ್ಪ ಇದು ಭಾರಿ ಮುಜುಗರ, ನಮ್ಮ ಹತ್ರ ಇದನ್ನ ತೇಪೆ ಹಚ್ಕೊಳಕ್ಕೇನಿಲ್ಲ, ನೀನೇ ಸರಿ ಮಾಡ್ಕ ಅಂತ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರ್ಕೊಳಕ್ಕೆ ಬಿಟ್ಟುಬಿಟ್ಟಿದ್ರ? ಹಿಂಗೆಲ್ಲ ಚರ್ಚೆ ಮಾಡಿದ್ದೀವಿ ನಾವು. ಅದಾಗ 2 ದಿನ ಆಗಿಲ್ಲ, ವಿಕೆಟ್ ಔಟ್, ಟಿಕೆಟ್ ಅಲ್ಲ ಸಾರಿ. ಸೊ ಅಂತೂ ಇಂತೂ ಬಿಜೆಪಿ ಒಂದು ಹಂತದಲ್ಲಿ ಸಮಾಧಾನ ಮಾಡ್ಕೋಬೋದು, ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ವಿ ಅಂತ. ಬಟ್ ಹಂಗೆ ಅನ್ಕೊಳಕ್ ಹೋದ್ರೆ ಬಿಜೆಪಿ ಅವರಷ್ಟು ದಡ್ರೆ ಯಾರೂ ಇಲ್ವಾ ಅಂತ. ಬಿಜೆಪಿಯ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ಲಿಲ್ಲ ಕಾಂಗ್ರೆಸ್. ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ 1ನೇ ತಾರೀಕಿಂದ. ಅದು ಆರಂಭ ಆಗೋಕ್ಕಿಂತ ಮುಂಚೆಯೇ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿ ಹಾರಾಟ ಕೀರಾಟ ಇದಕ್ಕಲ್ಲ, ತನ್ನ ಪಕ್ಷದ ಒಳಗಿರೋ ಆಂತರಿಕ ಕಲಹವನ್ನ ತಣ್ಣಗೆ ಮಾಡೋಕಿರ್ಬೋದು. ಓಕೆ, ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಂತೇಶ್ ಹಟ್ಟಿ, ಕಾಂಗ್ರೆಸ್ ವಕ್ತಾರರು, ನಮಸ್ತೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚೀನಾರಾಮು ಬಿಜೆಪಿ ವಕ್ತಾರಾಗಿ ಜಾಯ್ನ್ ಆಗಿದ್ದಾರೆ. ರಾಮು ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಪ್ ವಕ್ತಾರರಾಗಿ ಲೋಹಿತ್ ಅವರಿದ್ದಾರೆ. ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ನೀವೇ ಹೇಳಬೇಕು, 2-3 ದಿನ ಆಗಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿ. ನೀವು ಅವತ್ತೇ ಭವಿಷ್ಯ ನೋಡ್ತಿದ್ರಿ, ಸದ್ಯದ್ರಲ್ಲೇ ರಾಜೀನಾಮೆ ಕೊಡಬಹುದು ಅಂತ. ಹಂಗೆ ಆಗಿದೆ. ಇದು ಬಿಜೆಪಿಗೆ ಸಂದರ್ಭ ಏನಾ ಸರ್? ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೋರಾಟ ಮಾಡಿದ್ರಾ? ಬಿಜೆಪಿ ಇಟ್ಸ್ ಇನ್ಸಿಡೆಂಟಲ್ ಅಷ್ಟೇ. ಈ ಇಡೀ ಪ್ರಕರಣಕ್ಕೆ ಬಿಜೆಪಿ ಜಸ್ಟ್ ಇನ್ಸಿಡೆಂಟಲ್, ನೆಪ ಮಾತ್ರ, ಒಂದು ಆಕಸ್ಮಿಕ ಬೆಳವಣಿಗೆ ಮಾತ್ರ ಅದು. ಇದೆಲ್ಲ ಕೂಡ ನನ್ನ ರೀಡಿಂಗ್ ಪ್ರಕಾರ ಕಾಂಗ್ರೆಸ್ಸು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂಚೆನೇ ಇದನ್ನ ಯೋಜನೆ ಮತ್ತು ಯೋಚನೆಯನ್ನ ಮಾಡಿದ್ರು. ಯಾಕಂದ್ರೆ ಅದಾಗಲೇ ನಿಮಗೆ ಕೃಷ್ಣ ಪತ್ರದವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು, ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸಿದ್ರು, ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಜಯಚಂದ್ರ ಇದ್ದಾರೆ. ಇಷ್ಟೆಲ್ಲ ದೊಡ್ಡವರ ಅಸಮಾಧಾನಿತರು ಇದ್ದಾಗ ಕೆಲವರಿಗೆ ನೀವು ಗೇಟ್ ಪಾಸ್ ಕೊಡಬೇಕಾಗತ್ತೆ, ಕೆಲವ್ರನ್ನ ಕೈ ಬಿಟ್ಟು ಇವ್ರಿಗೆ ಹಿರಿಯರಿಗೆ ನೀವು ಅವಕಾಶ ಮಾಡಿ ಕೊಡಬೇಕಾಗತ್ತೆ ಒಂದು. ಆಮೇಲೆ ಈ ಒಂದು ಸದನದಲ್ಲಿ ಚರ್ಚೆ, ಬಿಜೆಪಿ ನಾನು ಚರ್ಚೆ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತೇನು ಹೇಳಿದ್ರಲ್ಲ, ಅದು ನಿಜವಾಗಿಯೂ ಕಾಂಗ್ರೆಸ್ಸಿಗೆ ಸಹಕಾರಿ ಆಯಿತು. ಕಾಂಗ್ರೆಸ್ಸಿಗೆ ಅವ್ರಿಗೂ ಕೂಡ ಚರ್ಚೆ ಬೇಕಿರಲಿಲ್ಲ. ಚರ್ಚೆ ಮಾಡಿದ್ರೆ ನೀವು ಬಿಡದಿ ಚರ್ಚೆ ಮಾಡ್ತಿದ್ರೆ, ಪಟ್ಟಿನೇ ಇತ್ತು ಈ ಸಲ, ಸಿಕ್ಕಾಪಟ್ಟಿ ಪಟ್ಟಿ ಇದ್ದು. ಸಂಪುಟದ ಏನು ಸದಸ್ಯರೇನಿದ್ದಾರೆ ಮಂತ್ರಿಗಳು, ಸದನಕ್ಕಿಂತ ಮುಂಚೆನೇ ಖಾತೆಗಳ ಹಂಚಿಕೆ ಆಗಿದೆ. ಅವ್ರಿಗೆ ಖಾತೆ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ, ಏನ್ ನಡೀತಿ, ಒಂದು ಮಾಹಿತಿ ಇರೋದಿಲ್ಲ. ಇಂಥ ಟೈಮಲ್ಲಿ ಸರಿಯಾಗಿ ಅವರನ್ನ ಕಟ್ಟಿ ಹಾಕ್ಬೋದಿತ್ತು ವಿರೋಧ ಪಕ್ಷಗಳು. ನಾವು ಚರ್ಚೆನೆ ಮಾಡಕ್ ಬಿಡೋದಿಲ್ಲ ಅಂದ್ರೆ ಆಯ್ತು ಬಿಡಿ ಅಂದ್ಬಿಟ್ಟು. ಯಾಕಂದ್ರೆ ಸಂಪುಟ ವಿಸ್ತರಣೆಗೋಸ್ಕರನೇ ಸದನ ಮುಂದೂಡಿದ್ರಲ್ಲ ಅವರು, 1 ತಿಂಗಳು ಮುಂದೂಡಿದ್ರು. ಇದು ಕೂಡ ಅವ್ರಿಗೊಂದು ಒಳ್ಳೆ ಜಾಣ ನಡೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ತೋಡಿದ ಕೆಡ್ಡಗೆ ವಿರೋಧ ಪಕ್ಷಗಳು ಬಿದ್ದಿವೆ. ಈಗೇನಾಗುತ್ತೆ, ಈಗ ಒಂದು ಹೇಗಾದ್ರೂ ಮಾಡಿ ನೀವು ಬೇರೆ ಬೇರೆ ಹಿರಿಯರಿಗೆ ಅವಕಾಶ ಕೊಡಲೇಬೇಕು. ಆಗ ರಾಜೀನಾಮೆ ಕೊಡಪ್ಪ ಅಂತ ಕೇಳೋದಕ್ಕೆ ಕಷ್ಟ. ನಾಗೇಂದ್ರ ಇನ್ಕ್ಲೂಡಿಂಗ್ ನಾಗೇಂದ್ರ ಏನಾಗಿದೆ, ನಾಗೇಂದ್ರ ಡಿ ಕೆ ಶಿವಕುಮಾರ್ ಆಯ್ಕೆನೂ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿ 4-6 ಜನರ ಪಟ್ಟಿಗಳಿದ್ವು. ಯಾರು ಒತ್ತಡಕ್ಕೆ ಮಾಡಿದ್ದು ನಾಗೇಂದ್ರ ಬಂದರೂ ಗೊತ್ತಿಲ್ಲ ನಮಗೆ. ಯಾಕಂದರೆ ಅವಾಗಲೂ ಕೂಡ ಹಿಂದೆ ರಾಜೀನಾಮೆ ಕೊಟ್ಟಾಗ ಕೂಡ ಯಾವ ಕೋರ್ಟು, ಯಾವ ಪೊಲೀಸು, ಯಾವ SIT ಇವ್ರನ್ನ ತಪ್ಪಿತಸ್ಥ ಅಂತ ಹೇಳಿರಲಿಲ್ಲ. ಒಂದು ನೈತಿಕ ಜವಾಬ್ದಾರಿ ಹೊತ್ತುಕೊಂಡು ರಾಜೀನಾಮೆ ಕೊಟ್ಟಿದ್ರು. ಆ ನೈತಿಕತೆ ಈಗಲೂ ಇರಬೇಕಲ್ವಾ? ಇದೇ ಸರ್ಕಾರದಲ್ಲಿ ಇದ್ದೀರಿ ನೀವು, ನೈತಿಕತೆ ಎಲ್ಲಿ ಹೋಯ್ತು ಈಗ? ಇವೆಲ್ಲ ವಾದಗಳು ಇದ್ದಾವೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅಷ್ಟಕ್ಕೂ ಇದೆಲ್ಲ ಪ್ಲಾನ್ ತಲೆ ಇಟ್ಕೊಂಡೇನೆ ಅವ್ರಿಗೆ ಅಂತ ಪ್ರಮುಖ ಖಾತೆಯನ್ನು ಕೊಟ್ಟಿರ್ಲಿಲ್ಲ. ನಾವು ಒಂದು ಯೋಚನೆ ಮಾಡ್ತಾ ಇದ್ವಿ, ಅಲ್ಲ ನಾಳೆ ಕ್ಯಾಬಿನೆಟ್ ಸೆಷನ್ ಆರಂಭ ಆಗುತ್ತೆ, ಇನ್ನೂ ಮಿನಿಸ್ಟ್ರುಗಳು ಯಾರು ಅಂತ ಗೊತ್ತಿಲ್ವಲ್ಲ ಅಂದ್ರೆ ಸ್ಟ್ರಾಟಜಿ ಎಲ್ಲಿಂದ ಇತ್ತು ನೋಡಿ ಸರ್, ಅದು ಎಲ್ಲಿಂದ ಇತ್ತು ಅಂತ. ಎಸ್ ಮಹಂತೇಶ್ ಅವರೇ, ಅವ್ರೇನು ಅಪರಾಧಿಯ? ಆರೋಪ ಅಷ್ಟೇ ಇರೋದು, ಯಾಕೆ ಕೆಳಗಿಳಿಸ್ಬೇಕು ಅಂತ ಇದ್ರಿ? ಇವಾಗ ಪ್ರೂವ್ ಆಗ್ಬಿಡ್ತಾ ಆರೋಪ? ನೋಡಿ ಮೇಡಮ್, ಆರೋಪ ಬೇರೆ, ಅದರಲ್ಲಿ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಮುಖ್ಯಮಂತ್ರಿಗಳ ಸ್ವಾಯತ್ತತಾ ಸಂಸ್ಥೆ, ಮುಖ್ಯಮಂತ್ರಿಗಳು ತಮ್ಮ ಪರಮಾವಧಿಯಲ್ಲಿ ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಪರಮಾಧಿಕಾರ, ಅದರ ಜೊತೆಗೆ ಹೈಕಮಾಂಡ್ ಮತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನ ಮಾಡ್ತಾ ಇರುತ್ತೆ. ಆದರೆ
ಏನು ನಾಗೇಂದ್ರ ಅವರ ವಿಷಯ ಬಂದಾಗ ನಾಗೇಂದ್ರ ಅವರ ವಿಷಯದಲ್ಲಿ ಇನ್ನೂ ಅವರು ಆರೋಪಿ ಅಂತ ಸ್ಪಷ್ಟ ಆಗಿಲ್ಲ. ಆದರೆ ಎಲ್ಲವನ್ನ ಸಮತೋಲನವನ್ನು ಮಾಡ್ಕೊಂಡು ಹೋಗ್ಬೇಕು ಯಾವ್ದು ಅನ್ನೋದು ಸಮತೋಲನ ಮಾಡ್ಬೇಕಿತ್ತು? ನೋಡಿ, ಜಾತಿವಾರು ಮತ್ತು ಸಮುದಾಯ ಅದರ ಜೊತೆಗೆ ಪ್ರಾದೇಶಿಕ ಸಮತೋಲನವನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಕೊಟ್ಟಿದ್ರಲ್ಲ, ಹೀಗಾಗಿ ಅವರು ಅವಕಾಶವನ್ನು ಕೊಡ್ಬೇಕಾಗತ್ತೆ. ಹಾಗಾಗಿ ಪರಿಶಿಷ್ಟ ವರ್ಗ, ಕೊಟ್ಟಿದ್ದಾರೆ. ಬಳ್ಳಾರಿ ಜಾಗ, ಇನ್ನೇನ್ ಬೇಕಿತ್ತು? ನಾಗೇಂದ್ರ ಅತ್ಯಂತ ಶ್ರೇಷ್ಠ ಆಯ್ಕೆ ಆಗಿತ್ತ ಅವಾಗ, ಇಷ್ಟು ಜನ ಆಕಾಂಕ್ಷೆ ಇರುವಾಗ. ನಾಗೇಂದ್ರ ಅವರು ಈ ಹಿಂದೆ ಪಕ್ಷದ ಒಬ್ಬ ಯುವ ನಾಯಕನಾಗಿ ಕೆಲಸ ಮಾಡಿದವರು, ಅದರ ಜೊತೆ ಪಕ್ಷದ ಜೊತೆ ಎಲ್ಲರ ಜೊತೆ ಒಡನಾಟ ಇಟ್ಟವರು. ಅವಕಾಶವನ್ನು ಕೊಡಿ, ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಇತರ ದೃಷ್ಟಿಯಿಂದ ಹಿಂದೆ ಅವರಿಗೆ ನೋಡ್ರಿ, ನಿನ್ನ ಆರೋಪಗಳು ಸುಳ್ಳಾದರೆ ನಿನ್ನ ಮತ್ತೆ ಪಕ್ಷದ ಮತ್ತೆ ನಾವು ಸಂಪುಟದಲ್ಲಿ ತೆಗೆದುಕೊಳ್ತೀವಿ ಎನ್ನುವ ಸ್ಪಷ್ಟ ಒಂದು ವಿಚಾರವನ್ನು ಅವರಂಭಿಸಿದ್ದು ತೆಗೆದುಕೊಂಡ್ರು. ಅದು ನಮ್ಮ ಪಕ್ಷದ ಒಳ ಆಂತರಿಕ. ಅದರ ಜೊತೆಗೆ ನಾಗೇಂದ್ರ ಅವರು ಇನ್ನೂ ಸ್ಪಷ್ಟವಾಗಿ ಬರೀ ಫೋನಲ್ಲಿ ಹೇಳಿರ್ಬೋದು, ಅವರು ರಾಜೀನಾಮೆ ಕೊಡುವವರೆಗೂ ಯಾರು ಮಿನಿಸ್ಟರ್ ಆಗ್ಬೇಕು, ಯಾರು ಆಗ್ಬಾರ್ದು ನಿಮ್ಮ ಆಂತರಿಕ ಆಗಲ್ಲ. ಕಳಂಕ ಹೊತ್ಕೊಂಡವ್ರನ್ನೆಲ್ಲ ತಗೊಬಂದ್ ಕೂರ್ಸಿ ನಮ್ ಮಿನಿಸ್ಟರ್ ಅಂತ ಹೇಳ್ಕೊಳಕ್ ನಮಗೂ ಇದಲ್ಲ ಸರ್. ನಿಮ್ಮ ಆಂತರಿಕ ಆಗಲ್ಲ ಅದು ಮಿನಿಸ್ಟರ್ಗಳನ್ನ. ನೀವು ನಿಮ್ KPCC ಅಧ್ಯಕ್ಷರನ್ನ ಯಾರನ್ನಾರು ಮಾಡ್ಕೊಳ್ಳಿ, ನಾವು ಕೇಳಕ್ ಬರ್ತೀವ? ಮಿನಿಸ್ಟರ್ನ ನಮ್ಮ ಆಂತರಿಕ ವಿಷಯ ಅಂದ್ಬಿಟ್ರೆ ಮಂತ್ರಿ ನಿಮಗಲ್ಲ ನಮಗವರು, ಇಡೀ ರಾಜ್ಯಕ್ಕೆ ಮಂತ್ರಿಗಳಾಗಿರ್ತಾರೆ. ಹೀಗಾಗಿ ಆದ್ರೆ ಎಲ್ಲವನ್ನು ಸಮತೋಲನ ಮಾಡಬೇಕಾಗಿದ್ದು ನಮ್ಮ ಏನು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಅದರ ಜೊತೆಗೆ ಹೈಕಮಾಂಡ್ ಇರುತ್ತೆ, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಯಾರಿಗೆ ಅನಿವಾರ್ಯ ಮುಂಬರುವ ದಿನಗಳಲ್ಲಿ ಮತ್ತೆ ಏನು DK ಶಿವಕುಮಾರ್ ಕನಕಪುರದ ಬಂಡೆ ಸರ್ಕಾರವನ್ನು ನಡೆಸುವ ನಿಟ್ಟಿನಲ್ಲಿ ಉತ್ತಮವಾದ ವಿಚಾರಗಳನ್ನ 2 ದಿವಸಗಳ ಕಾಲ ನಿನ್ನೆ ಮತ್ತು ಇವತ್ತು ಸಹ ಎಲ್ಲ ಶಾಸಕರುಗಳನ್ನ ಒಟ್ಟಾಗಿ ಸೇರಿಸಿಕೊಂಡು ಪ್ರತಿ ಕ್ಷೇತ್ರವಾರು ವಿಚಾರಗಳನ್ನ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಅವರ ಸಮಸ್ಯೆಗಳೇನು, ಮತ್ತೊಂದೇನು, ಸರ್ಕಾರಕ್ಕೆ ಏನು ತೊಂದರೆ ಆಗ್ತಾ ಇದೆ ನಾಗೇಂದ್ರ ಬರ್ತಾ ಇದೀರಿ, ಯಾಕೆ ರಾಜೀನಾಮೆ ತಗೊಂಡ್ರಿ, ಯಾಕೆ ಮಂತ್ರಿಗಿರಿ ಕೊಟ್ರಿ ಹೇಳಿ? ರಾಜೀನಾಮೆ ತಗೊಂಡ್ರಿ ಇನ್ನೂ ಸ್ಪಷ್ಟತೆ ಇಲ್ಲ ಮೇಡಮ್. ಸಂಜೆ ಆಗ್ಲಿ ನೋಡೋಣ, ಆಗ್ಲಿ ಬಹುಶಃ ಅದು ರಾಜೀನಾಮೆ ಆದ್ಮೇಲೆ ಮತ್ತೆ ಅದಕ್ಕೆ ಪಕ್ಷ ಉತ್ತರ ಕೊಡ್ತೇವೆ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಇನ್ನೂ ಅದು ಸ್ಪಷ್ಟತೆ ಇಲ್ಲ. ಹೋಗಿ ಬರೋವರೆಗೂ ಪರಮಾಧಿಕಾರ ಅಂತ ಟೋಟಲಿ ಅಲ್ಲೇ ಫ್ಲಾಪ್ ಆಗೋದ್ರಿ. ಎಲ್ರಿ CM ಪರಮಾಧಿಕಾರ ಇತ್ತು? ಬರ್ತೀನ ಇರಿ ನಾನು. ಚೀನಾರಾಮ್ ಅವರೇ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಬಾವಿಗಿಳಿದು ಸದನದಲ್ಲಿ ಬಾವಿಗಿಳಿದು ಹೋರಾಟಕ್ಕೆ ಸಿಕ್ಕ ಜಯನ ನಾಗೇಂದ್ರ ಅವರ ರಾಜೀನಾಮೆ? ಖುಷಿಯಾಗ್ಬಿಟ್ಟಿದ್ದೀರಾ? ಇದು ಕಾಂಗ್ರೆಸ್ಸಿನ ದಿವಾಳಿತನದ ಒಂದು ಸೋಲು. ಕಾಂಗ್ರೆಸ್ಸಿನ ದಿವಾಳಿತನ ಅದನ್ನ ತಗೊಂಡಿದೆ ಮೊದಲನೇದ ತಪ್ಪು. ಯಾಕೆ ಕಾರಣ? ಅವರು ಮೊದಲು 187 ಕೋಟಿಯನ್ನ ಎಲ್ಲಿಗೆ ಹಾಕಿದ್ರು? ಅವ್ರು ತಗೊಂಡೋಗಿ ತೆಲಂಗಾಣದ ಎಲೆಕ್ಷನ್ಗೆ ಹಾಕಿದ್ರು, ಬಾರ್ಗಳಿಗೆ ಹಾಕಿದ್ರು, ಚಿನ್ನದ ಅಂಗಡಿಗಳಿಗೆ ಹಾಕಿದ್ರು. ಎಲ್ಲೆಲ್ಲಿಂದ ದುಡ್ಡು ಹೋಯ್ತು ಬಂತು. ಆ ಟೈಮಲ್ಲಿ ದುಡ್ಡು ಸಪ್ಲೈ ಮಾಡೋ ಜವಾಬ್ದಾರಿ ಯಾರ್ದಿತ್ತು? ಆಗಿನ ಪಕ್ಷದ ಅಧ್ಯಕ್ಷರಿಗಿತ್ತು. ಆಗಿನ ಮುಖ್ಯಮಂತ್ರಿಗಳಿಗೆ ಆ ಜವಾಬ್ದಾರಿ ಇರಲಿಲ್ಲ. ಯಾವುದು ದುಡ್ಡನ್ನ ಸೋರ್ಸ್ನ ಬೇರೆ ಅವರ ಹೈಕಮಾಂಡ್ ಕೊಡಬೇಕು ಅನ್ನೋದು ಇರಲಿಲ್ಲ, ಚುನಾವಣೆ ಕೊಡಬೇಕು ಅಂತ ಇರಲಿಲ್ಲ. ಇವ್ರು ಎಲ್ಲೆಲ್ಲ ಏನೇನು ಮಾಡಿಸಿದ್ರು ಎಲ್ಲ ಮಾಡಿಸ್ಬಿಟ್ರು ಆತನ ಕೈಲಿ. ಕೊನೆಗೆ ಕೋತಿ ತಿಂದು ಮೋತಿ ಮುದ್ಕೊಂಡೆ ಆತನ ಮಾಡಿದವರು ಯಾರೋ ಅನ್ಭವಿಸಿದಾಗ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ರಾಜೀನಾಮೆ ಕೊಡ ನೀನು ಅಂದ್ರು. ಯಾಕಂದ್ರೆ ಆತನ ಮುಜುಗರ ಆಗಲಿ DK ಶಿವಕುಮಾರ್ಗೆ ಅಂತ. ನಾನು ವಾಸ್ತವ ಮಾತಾಡೋಂಥವ್ನು. ಈಗ ವಾಸ್ತವ ಮಾತಾಡುವಾಗ ಕೆಲವು ವಿಷಯಗಳನ್ನ ಸತ್ಯ ಹೇಳಬೇಕಾಗ್ತದೆ. ಹಂಗಾಗಿ ಆವತ್ತಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅವ್ರನ್ನ ನಾಗೇಂದ್ರ ಆಚೆ ಹಾಕಿದ್ರು. ಈಗ ಮತ್ತೆ ಇವರು ಮುಖ್ಯಮಂತ್ರಿ ಆದಾಗ ಕಾಲಿಗೆ ಬಿದ್ದ ತಕ್ಷಣ ಖುಷಿ ಆಗ್ಬಿಟ್ಟ, ಮಂತ್ರಿ ಆಗ್ಬಿಡೋಗ ಅಂತಂದ್ರು. ಈ ಅಧಿವೇಶನ ಇವತ್ತು ಅಧ್ವಾನ ಮಾಡಿದ ಪರಿಸ್ಥಿತಿಗೆ ಅಧ್ವಾನ ಮಾಡಿಸಿದ್ವಿ. ನಾವು ಈಗ ಧರ್ಮೇಂದ್ರ ಪ್ರಧಾನ್ ಏನು ತಪ್ಪು ಮಾಡಿಲ್ಲ ಅಂದ್ರು ರಾಜೀನಾಮೆ ಕೊಡೋದು ಬಿಡಲ್ಲ ಅಂತ ಹೆಂಗೆ? ಅಲ್ಲಿ ಹೊಣೆಗಾರಿಕೆ ಸರ್, ಅದು ಹೊಣೆಗಾರಿಕೆ ಜವಾಬ್ದಾರಿ ಇದ್ದಿದ್ರೆ ಇಷ್ಟು ದಿವಸ ಬೇಕಾಗಿತ್ತ? ಈ ಮಾತಾಡಕ್ಕೆ ಇಷ್ಟು ದಿವಸ ಬೇಕಾಗಿತ್ತ? ಇವ್ರಿಗೆ ಇಷ್ಟು ದಿವಸ ಅವಶ್ಯಕತೆ ಇರ್ಲಿಲ್ಲ. ಇಷ್ಟು ದಿವಸದ ಅವಶ್ಯಕತೆ ನಾಳೆ ಪಾದಯಾತ್ರೆ ಅಂದ ತಕ್ಷಣ ರಾಜೀನಾಮೆ ಕೊಡ್ಬೇಡ ಹೋಗ್ಲಿ, ನಮ್ಮ ಮಂತ್ರಿಗಳು ಬಹಳ ಜನ ಕಿತ್ತಾಡ್ತವ್ರೆ, ಸರ್ಕಾರ ನೀವು ಯಾವ ನಿಮ್ಮ ಪಾದಯಾತ್ರೆಗೆ ಭಯಪಟ್ಟು ನಾಗೇಂದ್ರ ರಾಜೀನಾಮೆ ಹಿಂದೆ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಹಳಿ ತಪ್ಪಿತು ಅನ್ನೋ ಒಂದೇ ಕಾರಣಕ್ಕೆ ರಾಜೀನಾಮೆ ಬಿಸಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಬಿಸಾಕಿ ಈಚೆ ಬಂದ್ರು. ಕೇಂದ್ರ ನಮಗೆ ಯಾವ ಭ್ರಮೆನಿಲ್ಲ, ದೇಶದ ಭ್ರಮೆ ನಮಗೆ. ದೇಶ ನಮ್ಮ ನೀವು ಹಳ್ಳಕ್ ಬಿದ್ದಿದ್ ನೀವು ಸೆಷನಲ್ ಚರ್ಚೆ ಮಾಡ್ರಪ್ಪ ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಜವಾಬ್ದಾರಿ ಇಲ್ದೇ ಇರ್ತಕ್ಕಂಥ ಒಬ್ಬ ನಾನ್ ಮಾತಾಡೋ ನೀವು ಮಾತಾಡೋ ಸುಮ್ಮನೆ
ನೀವೊಬ್ಬರೇ ಬುದ್ಧಿವಂತರಾಗಿ ಮಾತಾಡ್ಬಿಡ್ತೀರಾ? ಆಯ್ತು, ಮಾತಾಡಿ. ನಾನೊಬ್ಬ ರಾಷ್ಟ್ರೀಯ ಪಕ್ಷದ ವಕ್ತಾರ ನಾನು ಮಾತಾಡೋ ನನಗೊಂದು ಅವಕಾಶ ಪೂರ್ತಿ ಆಯ್ತು, ಮಾತಾಡಿ. ಮಾತಾಡಿ. ನೀವು ಮಾತಾಡುವಾಗ ನಾನು ಎಲ್ಲೂ ಮಧ್ಯೆ ಬರಲಿಲ್ಲ. ಆಯ್ತು, ಇವತ್ತು ಒಳ್ಳೆ ಮಾತಿಗೆ ಮಾವಿನಕಾಯಿ ಉದರಲ್ಲ ಅನ್ನೋ ಮಾತಿದೆ. ಕಲ್ ತಗೊಂಡು ಹೊಡೆದಾಗೆ ಮಾವಿನಕಾಯಿ ಕೆಳಗಡೆ ಯಾವ ಕಲ್ ತಗೊಂಡು ಡೆಲ್ಲಿಗೆ ಹೊಡೋದ್ರಿ? ಎಲ್ಲಿಗೆ ಹೊಡೆದಿಲ್ಲ. ಈಗ ರಾಜೀನಾಮೆ ಯಾವ ಕಲ್ ರಾಜೀನಾಮೆ ತಗೊಂಡು ಕೊಡ್ತಾರೆ ಅನ್ನೋ ಎಲ್ಲಿಗೆ ಸುದ್ದಿ ಬಂದಿದೆಯಲ್ಲ. ಇವತ್ತು ನೋಡಿ ಪಾಪ ಎಷ್ಟು ಆನಂದವಾಗಿ ರಾಜೀನಾಮೆ ಮಂತ್ರಿ ಆದೆ ಅಂತ ಇದ್ದ. ಇವತ್ತು ಅದೇ ರೀತಿ ಹತ್ಕೊಂಡು ಆಚೆ ಬರ್ತಾರೆ. ಈ ದೃಷ್ಟಿನಲ್ಲಿ ನಾವು ಇವತ್ತು ನನಗೂ ಒಂದು ಅವಕಾಶ ಇರಬೇಕಾಗ್ತದೆ ಮಾತಾಡಕ್ಕೆ, ಪೂರ್ತಿ ಮಾತಾಡಕ್ಕೆ. ಎಲ್ಲರೂ ಮಾತಾಡುವಾಗ ಅವಕಾಶ ಕೊಟ್ಟಾಗ ಫಸ್ಟ್ ಲೈನ್ ಮಾತಾಡಬೇಕು. ಮಧ್ಯದಲ್ಲಿ ನಮ್ಮ ಪತ್ರಕರ್ತರು ಮಧ್ಯೆ ಬಂದ್ರೆ ಪತ್ರಕರ್ತರಿಗೆ ಗೌರವ ಕೊಡ್ತೀವಿ ನಾವು. ಹಂಗಂತ ಎಲ್ಲ ವಿಷಯಗಳಿಗೂ ಗೌರವ ಕೊಡೋಕ್ಕಲ್ಲ. ಈಗ ನನ್ನ ಆಯ್ತು, ಇದ್ರಲ್ಲಿ ಅರ್ಧ ಅಭಿಪ್ರಾಯ ಹೋಗ್ಬಿಡ್ತು. ಮಾತಾಡಿ. ಇರ್ಲಿ, ನಾನು ಇವತ್ತು ಅರ್ಧ ಹೋಗೋದು ಇನ್ನೂ ಬೇರೆಯವರು ಮಾತಾಡುವಾಗ ಅರ್ಧ ಹೋಗ್ತದೆ. ಅವಾಗ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಮಾಡಿ. ನೀವು ಆಂಕರ್ಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಆಯ್ತು ಮಾತಾಡಿ ಸರ್, ಆಯ್ತು ಅಲ್ಲ, ಮಾತಾಡಿ sir. ಮಾತಾಡೋದಕ್ಕೆ ಬಿಟ್ಟಾಗ ಮಾತಾಡಕ್ ಬಿಡ್ದ ಮಾತಾಡಿ. ಈಗ ಆಯ್ತಾ ಫಸ್ಟ್ ಓಪನಿಂಗ್ ಕಾಮೆಂಟ್ ಇಲ್ಲ, ಇಷ್ಟೇನಾ? ಇನ್ನು ನಿಮ್ಮ ಮುಗ್ದಿಲ್ಲ. ಹೋರಾಟಕ್ಕೆ ಸಿಕ್ಕ ಜಯನಾ? ಇವತ್ತು ಹೋರಾಟಕ್ಕೆ ಸಿಕ್ಕಿದ್ದ ಜಯ ಅಲ್ಲ, ಈ ಭಾರತದ ರಾಜ್ಯಾಂಗಕ್ಕೆ ಸಿಕ್ಕಿದಂತ ಗೌರವ ಇದು. ಇದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕೆ ಬಂದಂತ ಗೌರವ. ಸಂವಿಧಾನದಲ್ಲಿ ಏನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ನಾಗೇಂದ್ರ, ಆ ಕೆಲಸ ಮಾಡಲಿಲ್ಲ. ನಾಗೇಂದ್ರ ಯಾರ್ಯಾರು ಮಾತು ಕೇಳಿ ದುಡ್ಡು ಹಂಚಿದ್ನೋ ಆ ದುಡ್ಡನ್ನ ಎಲ್ಲಿ ವಾಪಸ್ ಕೊಡ್ಬೇಕಾಗ್ತದ. ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ದ ಕೇಂದ್ರಕ್ಕೆ. ಏನಂತ? ನನ್ನ ಮಂತ್ರಿ ಮಾಡಲಿಲ್ಲ ಅಂದ್ರೆ ಯಾರ್ಯಾರು ದುಡ್ಡು ಕೇಂದ್ರಕ್ಕಲ್ಲ, ಕೇಂದ್ರ ಅಂದ್ರೆ ಯಾರಿಗೆ? ಕಾಂಗ್ರೆಸ್ಸಿನ ಕೇಂದ್ರ ವಕ್ತಾರರಿಗೆ ಮಾಡಿದ್ರು. ಕೇಂದ್ರ ಅಂದ್ರೆ ಸರ್ಕಾರಕ್ಕಲ್ಲ. ಕಾಂಗ್ರೆಸ್ಸಿನಲ್ಲಿ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ಗೆ ಹೇಳ್ದ, ನೋಡಪ್ಪ ನಾನು ಆ ಥರ ಮಾಡೋಕೆ ಆಗ್ತಾ ಇಲ್ಲ, ನನಗೂ ಗೊತ್ತು, ನನಗೂ ಕಾಮನ್ ಸೆನ್ಸ್ ಇದೆ, ನಾನು ಹಂಗೆ ಮಾಡೋಕ್ಕಲ್ಲ. ನನ್ನ ಅಕೌಂಟ್ ನಾನು ಒಬ್ಬ ಮಂತ್ರಿಯಾಗಿ ನನ್ನ ಇಲಾಖೆಯಿಂದ ಬೇರೆ ಇಲಾಖೆಗಳು ಬೇರೆ ರಾಜ್ಯಗಳಿಗೆ ಹೋಗಿ ಬಾರಿಗೆಲ್ಲ ಕಳಿಸೋಂಥ ಕೆಲಸ ನಾನು ಮಾಡಲ್ಲ ಅಂತ ಹೇಳಿದರು ಅವರು. ಆದ್ರೂ ಈಗ ಮಂತ್ರಿ ನಾನು ಮಾಡಲ್ಲ ಅಂದರೆ ನಾನು ಮಂತ್ರಿಗಿರಿ ಹೋಗಿರೋದು ನಿಮ್ಮ ಮಾತಿಗೆ ಕೇಳ್ಕೊಂಡು ನಾನು ಕಳಿಸಿರೋದು. ಹಾಗಾಗಿ ನಿಮ್ಮನ್ನು ನಾವು ಬಿಡೋಲ್ಲ, ಪಬ್ಲಿಕ್ ಮಾಡ್ತೀನಿ, ಇದೇ ಪ್ರೆಸ್ ಮೀಟ್ ಮಾಡ್ತೀನಿ, ಏನೇನಾಯ್ತು ಅಂತ ಹೇಳ್ಬಿಡ್ತೀನಿ ಅಂತ ಯಾವಾಗ ಎದುರಿಸಿದ್ರು. ಇವತ್ತು ರಾಜೀನಾಮೆ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಗೆ ಇಷ್ಟೊಂದು ಜ್ಞಾನೋದಯ ಇವಾಗ ಆಯ್ತಲ್ಲ, ಇದೇ ಮುಂಚೆನೆ ತಗೊಂಡು ಸರ್ಕಾರದ ಬದ್ಧತೆಯಿಂದ ನನಗೆ ಆಶ್ಚರ್ಯ, ಬಿಜೆಪಿಗೆ ಇನ್ನೂ ಜ್ಞಾನೋದಯ ಆಗ್ತಾ ಇಲ್ಲ. ಅಲ್ಲ, ನಮಗೆ ಜ್ಞಾನೋದಯ ಆಗಿದೆ. ನೀವು ಮತ್ತೆ ಜ್ಞಾನೋದಯ ಇಲ್ಲ ಹೇಗೆ ಹೇಳ್ತೀರಿ ನೀವು ಪ್ರತಿ ಸರಿನು? ಜ್ಞಾನೋದಯ ಇಲ್ಲ ಅಂತ. ಜ್ಞಾನೋದಯ ಇರೋದಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಒಂದು ಕೇಂದ್ರ ಸರ್ಕಾರ, ರಾಷ್ಟ್ರದ ಒಂದು ದೊಡ್ಡ ಜವಾಬ್ದಾರಿ ಇರತಕ್ಕಂಥ ದೇಶಭಕ್ತರ ಪಕ್ಷ ಜ್ಞಾನೋದಯ ಇಲ್ಲ, ಜ್ಞಾನೋದಯ ಇಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳ್ಬೇಡಿ. ಆ ಪದನ ದೇಶಭಕ್ತರೇ, ಹೌದು, ನಾವು ದೇಶಭಕ್ತರೇ, ದೇಶಕ್ಕಾಗಿ ನಾವು ಹೌದು ಹೌದು ಹೌದು. ಅಫ್ಜಲ್ ಗುರು ಅಂತ ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ದಂತ ಅಫ್ಜಲ್ ಗುರುನ ರಕ್ಷಣೆ ಮಾಡಿದಂತವ್ರು ಕಾಂಗ್ರೆಸ್ ಅವರು. ಕಸ ಬಂದ್ಬಿಟ್ಟು ಅಲ್ಲಿ ಇದ್ರಲ್ಲಿ ಓಪನಿಂಗ್ ಕಾಮೆಂಟ್. ಈಗ ಪ್ರತಿಪಕ್ಷಗಳು ಕಿತ್ತಾಟ ಆಡ್ತಿದ್ದಾರೆ. ನಾಗೇಂದ್ರವರ ರಾಜೀನಾಮೆ ಕೇಳ್ತಿರೋದು ಕೂಡ ಒಂದು ಕಡೆ ಸರಿನೇ ಅಂತ ಹೇಳೋಣ. ಯಾಕೆಂದ್ರೆ ಹಗರಣ ಅದೇ ರೀತಿ ಇತ್ತು. ಅದೇ ಕಂಟಿನ್ಯೂ ಗವರ್ನಮೆಂಟ್ನಲ್ಲಿ ಪದೇ ಪದೇ ಬರುವಂಥದ್ದು ಬೇಡ ಅನ್ನೋದು ಕೇಳ್ತಾರೆ, ಕರೆಕ್ಟ್ ಆಗಿದ್ದಾವೆ. ಆದರೆ ಆ ಸಮಯವನ್ನ ಎಷ್ಟು ತಗೊಂಡು ಸೆಷನ್ನಲ್ಲಿ ಅನ್ನೋದು ನನ್ನ ವಿಷಯ. ಈಗ ಸೆಷನ್ ನಡೆಸೋಕ್ಕೆ ಎಷ್ಟು ಖರ್ಚಾಗ್ತಾ ಇದ್ದಾವೆ ಒಂದು ದಿನದ್ದು, ನಮ್ಮ ದುಡ್ಡು ನಿಮ್ಮ ದುಡ್ಡು, ಎಲ್ಲರೂ ದುಡ್ಡು. ಆ ಸಮಯವನ್ನ ಬೆಳಗ್ಗೆ ಅವ್ರಿಗೆ ನೀರು ಬಾಟ್ಲಿಂದ ಹಿಡಿದು ಕಾಫಿ ಕೊಟ್ಟು ಪೊಲೀಸುಗಳನ್ನ ಡೆಪ್ಯೂಟ್ ಮಾಡ್ಕೊಂಡು ನಿಮಗೆ ಬಿಟ್ಟಿರೋಂಥದ್ದು ಎಂತಕ್ಕೆ? ಕ್ಷೇತ್ರವಾರಿ ಮಾತಾಡಕ್ಕೆ, ಬದಲಾವಣೆ ಮಾಡಕ್ಕೆ ಅಥವಾ ಅಭಿವೃದ್ಧಿ ಮಾಡಕ್ಕೆ, ಬೇರೆ ಕೆಲಸಗಳಿಗೆ ಅಂತ. ನಾಗೇಂದ್ರನೇ ಇವತ್ತು ಪೂರ್ತಿ ಒಂದು ವಾರದಿಂದನೂ ಕೂಡ ಸೆಷನಲ್ಲಿ ಅವ್ರ ವಿಷಯನೇ ತಗೊಂಡ್ಬಿಟ್ರೆ, ಹಾಗಾದ್ರೆ ನಿಮ್ಮನ್ನು ಕೂಡ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸಿರುವಂಥ ವಿಷಯವನ್ನ ಎಲ್ಲಿ ನೀವು ಬಿಟ್ಕೊಟ್ಬಿಟ್ರಿ? ಎಲ್ಲೋ ಒಂದು ಕಡೆ ಜೆನ್ಸಿ ಅವರ ಹೋರಾಟವನ್ನು ನೋಡಿದ್ರಲ್ಲ ನೀವು ಡೆಲ್ಲಿಯಲ್ಲಿ, ಆ ಹೋರಾಟವನ್ನು ರಾಜೀನಾಮೆಗೆ ಆಗಿದ್ದು. ಅದನ್ನೇ ನಾನು ಇಂಪ್ಯಾಕ್ಟ್ ಮಾಡಿ ನಾನು ಅದೇ ಥರ ಆಗಬೇಕು ಹುಡುಗರ ಥರ ಅಂತ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಇವೆಲ್ಲವೂ ಕೂಡ ನೀವು ವೇಸ್ಟ್ ಮಾಡಿದಿರಿ. ನೀವು ಏನೇ ಮಾಡಿದ್ರು ಕೂಡ ಇವಾಗ ಪಾದಯಾತ್ರೆ ಮಾಡಿ ನಿಮ್ಮ ಬೊಜ್ಜನ್ನು ಕೊರಗಿಸ್ಬೋದು ಹೊರತು ಬೇರೆ ಜನರಿಗೆ ಏನೂ ಸಿಗಲ್ಲ ಇದರಿಂದ. ಈಗ ಆ ಖಾತೆಗಳನ್ನ ಸಿಕ್ಕಿದಾಗ ಆ ಖಾತೆಯನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಆದ್ರೆ ಜನರು ಪ್ರಶ್ನೆ ಮಾಡ್ತಾರೆ. ಇವಾಗ ಕಾಂಗ್ರೆಸ್ಗೆ ಅದು ಅವಮಾನ ತಿರ್ಗಾ ಅವ್ರು ಕೊಟ್ಟಿರುವಂಥದ್ದು. ತೆಲಂಗಾಣ ರಾಜಕಾರಣದಲ್ಲಿ ಏನು ಡಿ ಕೆ ಶಿವಕುಮಾರೇ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದು. ತೆಲಂಗಾಣದಲ್ಲಿ ಇಲ್ಲಿಂದ ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿದ್ರು. ಅಲ್ಲಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು, ಪಾಪ ಅವ್ರು ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಅವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ಜನ ಕೇಳಿದ್ರು. ಬಟ್ ಎಲ್ಲಿವರೆಗೂ ಕೇಳ್ತೀರಾ? ಒಂದು ಸಮಯವಾದ್ರೂ ಏನಾದರೂ ಒಂದು ಅನ್ನದ ಬಗ್ಗೆ ಮಾತಾಡಿದ್ರ, ಅಕ್ಕಿ ಬಗ್ಗೆ ಮಾತಾಡಿದ್ರ? ಇವತ್ತು ಎಷ್ಟು ಯುದ್ಧದಿಂದ ಏನೇನೋ ವ್ಯಾಪಾರಗಳು, ಎಷ್ಟು ವಹಿವಾಟುಗಳು ಹಾಳಾಗ್ತಿದ್ದಾವೆ, ಅದ್ರ ಬಗ್ಗೆ ತಾವು ಮಾತಾಡಿದ್ರ? ಜನರಿಗೆ ಬೇಕಾಗಿರುವಂಥದ್ದು ಅದು ಸರ್ಕಾರದಿಂದ. ಅದು ಬಿಟ್ಟು ತಾವು ಎಲ್ಲೆಲ್ಲೋ ಅವ್ರ ರಾಜೀನಾಮೆ, ಇವ್ರ ಕಂಡ್ರೆ ಇವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಅಂತದ್ದು. ಮೊನ್ನೆ ಗಾಂಧಿ ಪ್ರತಿಮೆ ಮುಂದೆ ಬ್ಲಾಕ್ ಶರ್ಟ್ ಹಾಕೊಂಡು ಕೂತ್ಕೊಂಡಿದ್ರು. ಒಂದಿನ ಎಲ್ಲ ವೇಸ್ಟು ಸರ್. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಓಲಿ ಯಾರೋ ಎಕ್ಸಿಕ್ಯೂಟಿವ್ಸ್ ಆದ್ರೂ ಕೊಡಿ, ನಮ್ಗೆ ಏನೇನು ಬೇಕು ಅಂದ್ರೆ ನಾವಾದ್ರೂ ಕೇಳ್ತೀವಿ. ಸಂವಿಧಾನ ಅದಾದ್ರೂ ತಿದ್ದುಪಡಿ ಕೊಡಿ. ನಿಮಗೆ ಸ್ಟ್ರೈಕ್ ಮಾಡೋದ್ರಲ್ಲೇ ನಿಮ್ಗೆ ಗಂಗು ಇದ್ರೆ, ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂದ್ರೆ, ಇನ್ನು ಕೆಲವರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಪಾಪ ಏನ್ ಹೇಳ್ಬೇಕು ಅನ್ನೋದಕ್ಕಿಂತ ಅವ್ರ ಶೋಕಿಗಳೇ ಜಾಸ್ತಿ. ಅವ್ರ ಸ್ಟೈಲಲ್ಲಿ ಅವ್ರ ಕುಟುಂಬದ ಬಗ್ಗೆ ಹೇಳೋಂಥದ್ದು, ಅವ್ರ ಮಾತುಗಳನ್ನ ಹೇಳೋಂಥದ್ದು, ನನ್ನ ಇತಿಹಾಸ ಹೇಳ್ತಾರೆ. ನಾನು ನೋಡಪ್ಪ ಹಿಂಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ಅವ್ರ ಕುದುರೆ ಮೇಲೆ ಬಂದಂತ ಯಾರೋ ಒಬ್ರು ಇನ್ನೊಬ್ರು ಹೇಳ್ತಾರೆ. ನನಗೆ ಅದು ಬೇಡ. ನನಗೆ ಬೇಕಾಗಿರುವಂಥದ್ದು ಸಮಯ ಪೂರ್ತಿ
24 ಗಂಟೆಯಲ್ಲಿ ನೀವು ಎಷ್ಟು ಅವರ್ ಕುಂತ್ಕೊಂತೀರಾ, 13 ಅವರ್ ಕುಂತ್ಕೊಂತೀರಾ, ಎಲ್ಲಾ ಕ್ಷೇತ್ರದ ಎಲ್ಲಾ ಡಿಪಾರ್ಟ್ಮೆಂಟ್ ಬಗ್ಗೆ, ಎಲ್ಲಾ ಅಧಿಕಾರಿಗಳ ಬಗ್ಗೆ ಏನೇನು ಮಾತಾಡಬಹುದು, ಯಾವ್ದೇ ಅದನ್ನ ಬದಲಾವಣೆ ಮಾಡಬಹುದು, ಅದು ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಮೇಡಮ್. ಇದು ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಆಗಿದೆ. ಚೀನಾರಾಮ್ ಅವರೇ, ನಾನು ಕಾಂಗ್ರೆಸ್ಸಿಗೆ ಹೋಗ್ಬೇಕಿತ್ತು, ಬಟ್ ಒಂದು ಪ್ರಶ್ನೆ ಕೇಳ್ತೀನಿ. ಈ ಸೆಷನ್ ಅಲ್ಲಿ ಏನೇನ್ ಚರ್ಚೆ ಮಾಡಿದ್ರಿ, ಏನೇನ್ ಬದಲಾವಣೆ ಜನರಿಗೋಸ್ಕರ ತಂದ್ರೆ, ಒಂದೆರಡು ಹೇಳಿ ಸಾಕು, ಜಾಸ್ತಿ ಅಲ್ಲ. ನಾವು ಇದ್ರಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೆ, ರಾಜೀನಾಮೆ ಫಸ್ಟ್ ಕೊಡ್ಲಿ, ಮುಗಿತಾ session ಭ್ರಷ್ಟ ಅಲ್ಲಿಗೆ? ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ಮೇಲೆ Session ಮುಗಿತಾ ಸೆಷನ್ ಅಲ್ಲಿಗೆ? ನಡೀಲಿ ಅಂತ. ಸೆಷನ್ ಮುಗಿದ್ರಂದ್ರೆ ನಾಚೆ ಇಲ್ದಿರ್ತಕ್ಕಂಥ ಸೆಷನ್ ಅದಕ್ಕೆ ಇವರ ಸರ್ಕಾರ ಸೆಷನ್ ನಾಚಿಕೆ ಇಲ್ಲ ಅಂತ ಸೆಷನ್ ಅಲ್ಲ, ಸೆಷನ್ ನಡೆಸಿದಂತ ಸರ್ಕಾರ ಐತಲ್ಲ, ಆ ಸರ್ಕಾರಕ್ಕೆ ಯೋಚನೆ ಮಾಡ್ಬೇಕಾಗ್ತದೆ. ಸರ್ಕಾರ ತಂದಿರೋ ಜನ ಸ್ವರ್ ಜನ ತಂದಿದ್ದು ಯಾವ ಗ್ಯಾರಂಟಿಗಳು ಕೊಟ್ಟು ಮೂತಿಗೆ ಬೆಣ್ಣೆ ಸೋರಿ ತಂದಿದ್ದು. ಯಾಕೆ ನೀವು ಬೇರೆ ಕಡೆ ಇಲ್ಲ ಇಲ್ಲ ಇಲ್ಲ, ಬೇರೆ ಕಡೆ ಕೊಟ್ಟರು ಬೇರೆ 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 ರಾಜ್ಯಗಳಲ್ಲಿ ಕೊಟ್ಟಿದ್ರಿ ಸರ್. ಮೂತಿಗೆ ನೀವು ಬೇರೆ ಏನಾದ್ರು ಸವರಿದ್ರಾ ಸರ್? ಇವತ್ತು ನಾವು ಕೇಳ್ತಕ್ಕಂಥದ್ದು ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಇಲ್ಲಿ ಅಲ್ಲ, ನಮ್ಮವನೇ ಕಾಪಿ ಮಾಡಿ ನೀವು ಮಾಡಿದಿರಿ, ಹಂಗಿದ್ರೆ ನೀವು ಎಲ್ಲೋ ಕಡೆ ನೀವು ನಮ್ ಕಾಪಿನ ನೀವು ಮಾಡ್ಕೊಂಡಿದ್ದೀರಿ, ಅದ್ರ ಮೇಲೆ ನೀವು ಆಯ್ಕೆ ಆಗಿದ್ದೀರಿ. ಇವತ್ತು ರಾಜೀನಾಮೆ ಕೊಡೋ ಪರಿಸ್ಥಿತಿನಲ್ಲಿ ಯಾಕೆ ಬಂತು? ಇವತ್ತು ನಿಮ್ಮಲ್ಲಿ ಒಬ್ಬ ಕೊಟ್ಟಿಲ್ವಾ? ಮಹಿಳೆ ಕೇಂದ್ರದಲ್ಲಿ ಮೊನ್ನೆ ಮಹಿಳೆ ಶಿಕ್ಷಣ ಒಬ್ಬ ಮಂತ್ರಿ ಮಹಿಳೆಯನ್ನ ಕೊಳ್ಳಿಲ್ವಾ? ಮಂತ್ರಿ ಮಾಡಕ್ ಕೇಂದ್ರದಲ್ಲಿ ಇವತ್ತು ಮೊನ್ನೆ ರಾಜ್ಯದ ಶಿಕ್ಷಣ ಸರ್ಕಾರ ಮಂತ್ರಿ ನಿಮ್ದು. ಕೊಳ್ಳಿಲ್ವಾ? ಇವತ್ತು ಯಾರು? ಇಡೀ ಮಂತ್ರಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು? ಆಯ್ತು. ಹೆಣ್ಮಕ್ಳಿಗೆ ನೀಟ್ ಯಾಕೆ ಮಾಡಿಲ್ಲ ಪರೀಕ್ಷೆಯಲ್ಲಿ ಮಂತ್ರಿ? ಹಾಳಾಗಾಯ್ತು. ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು? ಏನು ಮೋದಿ ಅವರೇ ರಾಜೀನಾಮೆ ಯಾಕೆ ಕೊಡೋ ಮಾಡಕ್ಕಾಗಿಲ್ಲ ನಿಟ್ಟಿನಲ್ಲಿ ನಿಮ್ಗೆ? ಮಾಡಿದ್ರು. ಆಯ್ತು, ಮೋದಿನವರು ಮಾಡೋಂಥ ಚರ್ಚೆ ಯೋಗ್ಯತೆ ಮುಂದೆ ಬಂದು ಹೊರಗಡೆ ಬಂದು ಕೇಳಿದ್ರು. ಸಂದೇಶ್ ಅವರೇ, ರಾತ್ರಿ 12 ಗಂಟೆಗೆ ಬಸವರಾಜ್ ವಿಡಿಯೋ ಕಾಲ್ ಮೂಲಕ ಹೇಳಿದ್ರು. ಆಯ್ತಡಿರಿ. ಅವರಲ್ಲಿ ಚಿಕ್ಕದಾದ್ರೆ ನಿಮ್ಮಲ್ಲಿ ದೊಡ್ಡ ಮಟ್ಟದ ಎರಡು ಕಡೆ ಅಂತವರೇ ಸಿಗ್ಬಿಟ್ಟಿದ್ದೀರಿ ನಮಗೆ, ಏನ್ ಮಾಡೋಣ ಹೇಳಿ. ಬಸವರಾಜ್ ಸರ್, ಇದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ನನ್ನಿಂದ, ಸಮುದಾಯಕ್ಕೆ ಮುಜುಗರ ಆಗ್ತಾ ಇದೆ ನನ್ನಿಂದ ಅಂತ ಕೊಟ್ಟಿದ್ದ, ಅಥವಾ ಒತ್ತಾಯ ಪೂರ್ವಕವಾಗಿ ಕೊಡಿಸಿದ್ದ? ಇಲ್ಲ, ಒಂದು ಅಥವಾ ಮಟ್ಟದಲ್ಲಿ pre-plan? ಈಗ ಯಾವುದೋ ಒಂದು ಒತ್ತಡದಲ್ಲಿ ನಾಗೇಂದ್ರ ಅವ್ರನ್ನ ತೆಗೆದುಕೊಳ್ಬೇಕಾಗಿ ಬಂತು ಸಂಪುಟದಲ್ಲಿ. ಈಗ ಮತ್ತೆ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ ಇನ್ನೊಂದು ವೇದಿಕೆ ಸಿದ್ಧ ಆಗಬೇಕಾಗ್ತದೆ, ಅದೆಲ್ಲ ಆಗಿದೆ. ಅವಾಗಲೇ ನಾನು ಹೇಳಿದೆ, ಕಾಂಗ್ರೆಸ್ಗೆ ಏನೇನು ಬೇಕೋ ಅದನ್ನೆಲ್ಲ BJP ಮಾಡಿದೆ. ಈ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗೆ ನಾಗೇಂದ್ರ ರಾಜೀನಾಮೆ ಬೇಕಿತ್ತು, ಅದನ್ನ BJP ಮಾಡಿಕೊಟ್ಟಿದೆ, ಸರಳ ಮಾಡಿಕೊಟ್ಟಿದೆ. ಕಾಂಗ್ರೆಸ್ಗೆ ಸದನದಲ್ಲಿ ಚರ್ಚೆ ನಡೆಯೋದು ಬೇಕಾಗಿರಲಿಲ್ಲ, ಅದನ್ನೇ BJP ಮಾಡಿಕೊಟ್ಟಿದೆ. ಈಗಿರುವಾಗ ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರಿದ ಆ ದಿನಾನೇ ಚರ್ಚೆಗೆ ಬಂತಿದ್ದು, ಯಾಕೆ ಅವ್ರನ್ನ ಸೇರ್ಕೊಂಡ್ಬಿಟ್ರಿ ಅಂತ ಹೇಳಿ. ನೀವಲ್ಲ, ಕಾಂಗ್ರೆಸ್ನ ಹಿರಿಯರೇ ಮಾತಾಡಿದ್ರು, ಅದನ್ನ ಕಾಂಗ್ರೆಸ್ನ ಶಾಸಕರೇ ಮಾತಾಡ್ತಿದ್ರು. ಹೀಗಿರುವಾಗ ಈ ರೀತಿ ಇದೊಂದು ಕಂಟಿನ್ಯೂಸ್ ಎಂಬರಾಸ್ಮೆಂಟ್ ಆಗೋ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ತಗೊಳ್ಬೇಕಾಗ್ತದೆ, ತಗೊಳ್ತಾರೆ ಬಿಡಿ. ಆದ್ರೆ ನಾನು ಹೇಳೋದು, ನೀವು ಚರ್ಚೆ ಮಾಡಿದ್ರು ಕೂಡ ಇದು ಆಗ್ತಿತ್ತು ಅಂತ ನಾನು ಹೇಳೋದು. ನೀವು ಸದನವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು, ಅದೇ ನಿಮ್ಮ BJP ಗೆಳೆಯರು JDS ಅವ್ರು ಹೇಳ್ತಿದ್ರು, ನಾವು ರೈತರ ಬಗ್ಗೆ ಚರ್ಚೆ ಮಾಡಬೇಕು ಅಂತ, ಸದನದಲ್ಲಿ ರೈತರ ವಿಚಾರವನ್ನು ಚರ್ಚೆ ಮಾಡಬೇಕು ಅವ್ರು ಹೇಳ್ತಿದ್ರು. ಇವರು ಚರ್ಚೆ ಅವಕಾಶ ಕೊಡೋದಿಲ್ಲ ಅಂತ BJP ಹೇಳ್ತಿದ್ರು. ನಾನು ಇನ್ನೊಂದು ಹೇಳೋದಂದ್ರೆ, ಈ ಪಾದಯಾತ್ರೆ ಆಗೋಕ್ ಬಿಡಬೇಕು ಬಹುಶಃ. 1ರಿಂದ 10ಕ್ಕೆ ಗೊತ್ತಾಗತ್ತೆ BJP JDS ಮಧ್ಯೆ ಎಷ್ಟು ತಾಳ್ಮೇಳ ಇದೆ, ಎಷ್ಟು ಅವ್ರ ಸ್ನೇಹ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಯಾರ್ಯಾರು ಹೋಗ್ತಾರೆ ಅಲ್ಲಿ, BJP ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ ಗೊತ್ತಾಗುತ್ತೆ ನಮಗೆ. ಅದು ಕೂಡ ಆಗ್ಬೇಕು. ರಾಜೀನಾಮೆ ತಗೊಳ್ತಾರೆ ಮತ್ತೆ ಬೇರೆ, ಬಟ್ ಇದು ಕೂಡ ಆದ್ರೆ ಜನರಿಗೆ ಗೊತ್ತಾಗುತ್ತೆ ಯಾರ ಜೊತೆ ಇದ್ದಾರೆ ಅಂತ ಹೇಳಿ. ಹೀಗಿರುವಾಗ ಸರಿ, ಎಂಬರಾಸ್ಮೆಂಟ್ ಆಗತ್ತೆ ಒಂದು. ಇನ್ನೊಂದು, ಈಗಾಗಲೇ ಆಗಿ ಹೋಗಿದೆ ಆ ಮುಜುಗರ. ಪಕ್ಷಕ್ಕೆ ಹಿರಿಯರು ಅನೇಕರು ರಾಜೀನಾಮೆ ಕೊಡಕ್ ಹೋದ್ರಲ್ಲ, ಯಶವಂತ ರಾಯಗೌಡ ಅವರು ರಾಜೀನಾಮೆ ಕೊಡಕ್ ಹೋದ್ರು. ಹೀಗಾಗಿ ಆಗಬೇಕಾದ ಮುಜುಗರ ಎಲ್ಲ ಆಗಿಬಿಟ್ಟಿದೆ. ಈಗೇನಿದ್ರು ಡ್ಯಾಮೇಜ್ ಕಂಟ್ರೋಲ್, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಚಳಿಗಾಲದ ಅಧಿವೇಶನದವರೆಗೂ DK ಶಿವಕುಮಾರ್ ಅವ್ರಿಗೆ ಟೈಮ್ ಕೊಟ್ಟಂಗಾಗಿದೆ. ಈಗ ಬ್ರೀದಿಂಗ್ ಸ್ಪೇಸ್ ಇದೆ, ಅದೆಲ್ಲವನ್ನು ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಚರ್ಚೆ ಆಗಿದ್ರೆ ಬಹಳ ಮುಖ್ಯವಾಗಿ KPSC ಹಗರಣಗಳು ಚರ್ಚೆ ಆಗ್ತಿತ್ತು. ಈಗಾಗಲೇ ನಡೀತಾ ಇದೆ, ಅದಲ್ಲಿ ED CID ಅನೇಕ ಹಗರಣ ನಡೀತಾ ಇದೆ. ದೊಡ್ಡ ಪ್ರಮಾಣದ ಚರ್ಚೆ ಆಗ್ಬೋದಾಗಿತ್ತು ಅದು. ಮತ್ತು ನೈಸ್ ಮತ್ತು ಬಿಡದಿ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು, ಅವೆಲ್ಲ ಆಗ್ಲಿಲ್ಲ. ಇವೆಲ್ಲ ವಿಚಾರಗಳಲ್ಲಿ DK ಶಿವಕುಮಾರ್ ಅವರಿಗೆ ಚಳಿಗಾಲದ ಅಧಿವೇಶನದವರೆಗೂ ಬ್ರೀದಿಂಗ್ ಸ್ಪೇಸ್ ಇದೆ. ಮಹಾಂತೇಶ್ ಅವರೇ, ಈಗ ನಿಮ್ಮ ಮಿನಿಸ್ಟ್ರುಗಳಲ್ಲಿ ಎಷ್ಟು ಜನಕ್ಕೆ ಭಯ ಕಾಡ್ತಾ ಇದೆ? ಮಿನಿಸ್ಟ್ರುಗಳಲ್ಲಿ ಯಾರನ್ನು ತೆಗಿತಾರೋ, ಏನ್ ಮಾಡ್ತಾರೋ? ಆಮೇಲೆ ಈಗ ನೀವು ತರ್ತಾ ಇರೋದು ಆಡಳಿತಾತ್ಮಕವಾಗಿ ಸುಧಾರಣೆ ಮಾಡಕ ಈ ಚೇಂಜಸ್, ಅಥವಾ ಒಳಗಿರೋ ಈ ಜಗಳಗಳನ್ನ ತಣ್ಣಗ್ ಮಾಡಕ? ಎಷ್ಟು ಜನರನ್ನ ಹೊರಗಾಗ್ತೀರಿ? ಕ್ಯಾಬಿನೆಟ್ ರಿಶಫಲ್ ಯಾವಾಗ? ಸರ್ಕಾರದ ಉದ್ದೇಶ ಏನಿರುತ್ತೆ ಅಂದ್ರೆ ಜನರ ಹಿತವನ್ನ ಕಾಪಾಡೋದು ಬಹಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಈ ಸರಿ ಯಾರು ಎಷ್ಟು % ಅಲ್ಲಿ ಕೆಲಸ ಮಾಡಿದ್ದಾರೆ, ಹಿಂದಿನ ಸಚಿವ ಸಂಪುಟದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಯಾವ ಯೋಜನೆಗಳನ್ನ ತಂದು ಸರ್ಕಾರದ ಲೆವೆಲ್ ಮುಟ್ಟಿಸಿದ್ದಾರೆ, ಅದನ್ನ ನೋಡ್ಕೊಂಡು ಅವರ ಪರಿಣಾಮಕಾರಿ ನೋಡ್ಕೊಂಡು ಬದಲಾವಣೆ ಮಾಡಬೇಕಾಗಿದ್ದು. ನೋಡ್ಕೊಂಡು ರಿಶಫಲ್ ಮಾಡೋದು ವಾಡಿಕೆ ನಮ್ಮಲ್ಲಿ. ಇನ್ನೂ ಸಹ ಒಂದ್ ತಿಂಗಳಾಗಿಲ್ಲ, ಏನ್ ರಿಪೋರ್ಟ್ ಕಾರ್ಡ್ ನೋಡ್ತೀರಾ? ಅವ್ರಿಗೆ ಯಾವ ಇಲಾಖೆ ಮಹಿಳೆಯರಿಗೆ ಅವಕಾಶವನ್ನ ಕೊಟ್ಟಿಲ್ಲ, ಮಹಿಳೆಯರಿಗೊಂದು ಅವಕಾಶವನ್ನು ಅದು ಹೈಕಮಾಂಡ್ ಇರ್ಲಿ. ಅದಕ್ಕೆ ಏನ್ ಬದಲಾವಣೆ ಮಾಡ್ಬೇಕು ಮಹಿಳೆಯರ ಸಲುವಾಗಿ ಕೊಡ್ತಾರೆ,
ಏನಂದ್ರೆ ಹಿರಿಯರಲ್ಲೂ ಸಹ ಹೆಣ್ಮಕ್ಳನ್ನ ಲಕ್ಷ್ಮಿ ಅಂತಾರೆ, ಲಕ್ಷ್ಮಿ ಕಾಲ್ಗುಣದಿಂದ ಎಲ್ಲವೂ ಚಂದ ಅಂತಾರೆ. ನಿಮ್ಮಲ್ಲಿ ಆ ಭಾಗ್ಯನೇ ಇಲ್ವಲ್ಲ ನಿಮ್ಗೆ? ಕೊಡ್ತೀವಿ ಮೇಡಮ್, ಕೊಟ್ಟೆ ಕೊಡ್ತೀವಿ, ಏನ್ ತೊಂದ್ರೆ ಇಲ್ಲ, ಒಬ್ಬ ಕೊಟ್ಟೆ ಹೆಣ್ಮಗಳು ಕೊಡ್ತೀವಿ. ಅಥವಾ ಒಂದು ಲಕ್ಷ್ಮಿ ಭಾಗ್ಯ ಅಥವಾ ಲಕ್ಷ್ಮಿಯ ಒಂದು ಕಾಲ್ಗುಣ ಇಲ್ವಲ್ಲ ನಿಮ್ಮಲ್ಲಿ? ಹೆಂಗಿದು? ಯಾವ 100% ಕೊಟ್ಟೆ ಅರ್ಥ ಕೊಡ್ತೀವಿ, ಮಾಡ್ಕೊಳ್ತೀರಾ ಹಾಗೇನಿಲ್ಲ. ಮಹಿಳೆಯರಿಗೆ ಇಡೀ ದೇಶದಲ್ಲಿ ಹೆಚ್ಚು ಗೌರವ ಅಂತ ಕೊಡುವಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಸುಮ್ನೆ ಇರ್ರಿ. ಹೆಚ್ಚು ಅವಕಾಶಗಳನ್ನು ಕೊಟ್ಟಿದ್ದು ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನು. ನೀವು ಉತ್ತರ ಕರ್ನಾಟಕ ಬಂದು ನೋಡಿ ಮೇಡಮ್, ಮಹಿಳೆಯರು ಬೇಕಾದ್ರೆ ಈಗಲೂ ಸಹ ಮಹಿಳೆಯರಿಗೆ ಮಹಿಳೆಯರು ಈಗಲೂ ಖುಷಿಯಾಗಿದ್ದಾರೆ. ನಮ್ಮ ಕಡೆ ಎಲ್ಲ ಬೇರೆ ಕಡೆ ಹೋಗ್ತಾ ಇರ್ತಿದ್ರು. ಹೆಣ್ಮಕ್ಳಿಗೆ ಏನ್ ಗೌರವ ಕೊಡ್ತೀರಿ ಮೇಡಮ್ ನೀವು? ನೋಡಿ, ನಿಮ್ ಅವ್ರಿಗೆ 5 ಯೋಜನೆಗಳು ಮೇಡಮ್, 5 ಯೋಜನೆಗಳಲ್ಲಿ ಮಹಿಳೆಯರಿಗೆ ತಟ್ಟಿದೆ ಮೇಡಮ್. ನೇರವಾಗಿ ಯಾರಿಗೋ ಎಷ್ಟು ಜನಕ್ಕೆ ಎಲ್ಲ ಗ್ಯಾರಂಟಿಗಳು, ಬಸ್ ಅಲ್ಲಿ ಉಚಿತ ಪ್ರಯಾಣ ಮಾಡೋದಾಗಿರ್ಬೋದು, ಅವ್ರಿಗೆ ಕರೆಂಟ್ ಬಸ್ಸಲ್ಲಿ ಓಡಾಡಕ ಸರ್ಕಾರದ ಅವ್ರಿಗೆ ಯೋಜನೆಗಳನ್ನು ಕೊಟ್ಟಿರೋದು ಅವ್ರು ಉಪಯೋಗ ಮಾಡ್ಲಿ ಅಂತ. ನಮ್ ಕಡೆ ಬರೀ ಉತ್ತರ ಕರ್ನಾಟಕ ಗುಳೆ ಹೋಗ್ತಾ ಇದ್ರೆ, ಇನ್ನು ಗುಳೆ ಹೋಗ್ತಾ ಇದ್ರೆ ಮೇಡಮ್. ಬರ್ರಿ ಆ ಕಡೆ ಉತ್ತರ ಕರ್ನಾಟಕ, ಬಿಜಾಪುರ, ಬಾಗಲಕೋಟೆಯಲ್ಲಿ ಬರ್ರಿ. ಈಗ ಮಳೆ ಆಗ್ತಾ ಇದೆ, ಬರಗಾಲ ನಡೀತಾ ಇದೆ, ಬರಗಾಲದಲ್ಲಿ ಎಲ್ಲ ಹೋಗ್ತಾ ಇದ್ರೆ ಅದೇ ಊಟ ಮಾಡ್ತಾ ಇದ್ರಮ್ಮ. ರಾಹುಲ್ ಗಾಂಧಿ ಯಾವ ಪಕ್ಷ ಮೇಡಮ್? ಕಾಂಗ್ರೆಸ್ ಏನಾಗಿದೆ ಹೇಳಿ? ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನೀವು ಕೇಳಿ, ರಾಹುಲ್ ಗಾಂಧಿ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಈಗ ಸ್ಮಾಶ್ ದಿ ಪ್ಯಾಟ್ರಿಯಾರ್ಕಿ ಅಂತಾರೆ. ಅಂದ್ರೆ ಏನ್ ಗೊತ್ತಾ? ಪಿತೃ ಪ್ರಧಾನದಿಂದ ತೊಡೆದಾಕಿ ನೀವು ಹೆಣ್ಮಕ್ಳಿಗೂ ಆದ್ಯತೆ ಕೊಡಿ ಅಂತ ಎಲ್ರಿ ಇದೆ. ಅದಕ್ಕೆ ಕೇಳಿದೆ ರಾಹುಲ್ ಗಾಂಧಿ ಯಾವ ಪಾರ್ಟಿ ಅಂತ. ಮೇಡಮ್ ಅವ್ರ ವಿಚಾರದಲ್ಲಿ ಏನಿರ್ಬೋದು ನೋಡಿ, ಅವ್ರ ವಿಚಾರದಲ್ಲಿ ಏನೋ ಆ ಸಂದರ್ಭಕ್ಕಾಗಿ ಆ ವಿಚಾರ ಇರ್ಬೋದು. ಆದ್ರೆ ನಾನು ಒಂದು ಸ್ಪಷ್ಟಪಡಿಸ್ತೀನಿ, ಉತ್ತರ ಕರ್ನಾಟಕ ನೀವು ಬಂದ್ ನೋಡಿ, ಈಗಲೂ ಸಹ ನಮ್ಗೆ ಬರಗಾಲ ಆಗ್ತಾ ಇದೆ, ಮಳೆ ಇಲ್ಲ, ಬೇರೆ ಕಡೆ ದುಡಿಯಕ್ ಹೋಗ್ತಾರೆ. ಆದ್ರೆ ಈ ಗ್ಯಾರಂಟಿಗಳ ಕಡೆಯಿಂದ ಸಿಗ್ತಾ ಇದೆ, ಕರೆಂಟ್ ಫ್ರೀ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಮಹಂತೇಶ್ ಅವರೇ, ನಾವ್ ಏನ್ ಕೇಳ್ತಾ ಇರೋದು ನಿಮಗೆ ಕ್ಲಾರಿಟಿ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅಷ್ಟೇ. ನೀವ್ 2,000 ರೂಪಾಯಿ ಕೊಟ್ರಿ, ಗೃಹ ಜ್ಯೋತಿ ಕೊಟ್ರಿ, ಉಪ್ಪಿನಕಾಯಿ ಕೊಟ್ರಿ, ಚಟ್ನಿ ಕೊಟ್ರಿ ಅಂತಲ್ಲ ಲೆಕ್ಕ. ನಿಮ್ಮ ಕ್ಯಾಬಿನೆಟ್ ನಲ್ಲಿ ಒಬ್ಬ ಹೆಣ್ಣು ಮಗಳು ಮಿನಿಸ್ಟರ್ ಆಗಿದ್ದಾಳೆ ಅಂತ ಆಗತ್ತೆ ಮೇಡಮ್. 100ಕ್ಕೆ 100 ಇನ್ನೊಂದು ವಾರದಲ್ಲಿ ಮಹಿಳೆಯರಿಗೆ ಅವಕಾಶವನ್ನ ಕೊಡ್ತಾರೆ. ಎಲ್ಲರನ್ನು ಸಮತೋಲನ ಮಾಡ್ಕೊಂಡು ಹೋಗ್ಬೇಕಾಗಿದೆ ಮುಖ್ಯಮಂತ್ರಿ ಜವಾಬ್ದಾರಿ. ಅದರಲ್ಲಿ ಎಲ್ಲ ಜಾತಿಯವರು, ಸಮುದಾಯವರು ಎಲ್ಲರನ್ನು ಮಾಡಬೇಕಾಗಿದೆ. ಈಗ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ 100ಕ್ಕೆ 100 ಒಂದು ವಾರದಲ್ಲಿ 100ಕ್ಕೆ 100 ಅವಕಾಶ ಕೊಡ್ತಾರೆ. ನಾಳೆ ಗುರುವಾರ ಡೆಲ್ಲಿಗೆ ಹೋಗ್ತಾ ಇದ್ರೆ ಅನುಕೂಲ ಆಗುತ್ತೆ. ಹೆಣ್ಮಕ್ಳಿಗೆ ಏನ್ ಕೊಟ್ಟಿದೀವಿ ಅಂದ್ರೆ ಬಸ್ ಟಿಕೆಟ್ ಫ್ರೀ ಕೊಟ್ಟಿದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ. ಅದನ್ನೇ ಮಾತಾಡಿ ಹೇಳಕ್ ಹೊರಟೆ ನಾನು. ಒಂದು ಕರ್ನಾಟಕ ಕಾಂಗ್ರೆಸ್ಗೆ ವೈಚಾರಿಕ ಸ್ಪಷ್ಟತೆ ಬೇಕಾಗ್ತದೆ. ಆ ವೈಚಾರಿಕ ಸ್ಪಷ್ಟತೆ ಏನು ಅಂದ್ರೆ, ಮಹಿಳೆಯರು ಕೇವಲ ನಿಮ್ಮ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ಮಾತ್ರವಾ ಅಥವಾ ನಿಮ್ಮ ಅಧಿಕಾರದಲ್ಲಿ ಭಾಗಿದಾರರ? ಅವರು 100ಕ್ಕೆ 100 ಅಧಿಕಾರದಲ್ಲಿ ಭಾಗಿದಾರರೇ. ಹೇಳ್ರಿ, ಎಲ್ಲಿದ್ದಾರೆ ನೋಡಿ, ಎಲ್ಲಿದ್ದಾರೆ ನಿಮ್ಮ ಅಧಿಕಾರ? ಎಲ್ಲಿ ಪಾಲ್ ಕೊಟ್ಟಿದ್ರೆ? ಎಲ್ಲಿ ಕೊಟ್ಟಿದ್ರೆ? ಹಿಂದಿನ ಸಚಿವ ಸಂಪುಟದಲ್ಲಿ ಈಗ ಒಂದು ತಿಂಗಳಾಗಿದೆ ಕೊಡ್ತಾ ಇದ್ದಾರೆ. ವಾರದಲ್ಲಿ ಹಿಂದೆ ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಈಗ ಇನ್ನೂ 3-4 ಜನ ಇದೆ, ಅದರಲ್ಲಿ ಯಾವ್ದಾದ್ರು ಒಬ್ರು ಕೊಡುವಂತ ವ್ಯವಸ್ಥೆ ಆಗೇ ಆಗುತ್ತೆ. ಅದರಲ್ಲಿ ಯಾವುದೇ ಬೇಡ, 100ಕ್ಕೆ 100 ಆಗುತ್ತೆ ಮೇಡಮ್. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಬರೀ ಬೊಗ್ಲೆ ಬಿಡಕ್ಕೆ, ಹೆಣ್ಮಕ್ಳು ಇಲ್ಲಿ ನೋಡಿದ್ರೆ ಕಣ್ಣೀರ್ ಹಾಕೊಂಡು ಓಡಾಡ್ತಾರಲ್ರಿ ಮಿನಿಸ್ಟ್ರು. ಸಂದರ್ಭ ಏನಿತ್ತು ಗೊತ್ತಿಲ್ಲ, ಇಡೀ ದೇಶಕ್ಕೆ ಆ ಕ್ಷೇತ್ರಕ್ಕೆ ಜನರಿಗೆ ಕ್ಲಾರಿಟಿ ಕೊಟ್ಬಿಡೋಣ. ಸಂದರ್ಭಕ್ಕೆ ತಕ್ಕಂತೆ ಭಾಷಣ ಮಾಡುವ ಧೀಮಂತರು ಆ ಸಾಂದರ್ಭಿಕ ವಿಷಯದಲ್ಲಿ, ಆ ಸಮತೋಲನಕ್ಕೆ, ಆ ಪ್ರಾದೇಶಿಕವಾರು ಪ್ರಾದೇಶಿಕವಾರು ನಾನು ಲೆಕ್ಕ ಕೊಡ್ತಾ ಹೋಗ್ಲಾ? ಪ್ರಾದೇಶಿಕವಾರು ಎಲ್ಲ ಪ್ರದೇಶದ ಮಹಿಳೆಯರು, ಎಲ್ಲ ಸಮುದಾಯದ ಮಹಿಳೆಯರಿದ್ದಾರೆ. ಎಲ್ಲ ಪ್ರದೇಶದಲ್ಲೂ ಇದ್ದಾರೆ, ಎಲ್ಲ ಸಮುದಾಯದಲ್ಲೂ ಇದ್ದಾರೆ. ನಾವು ಕೇಳೋದು ಸರ್ ಒಂದು ನಿಮಿಷ. ಈಗ ವಿದ್ಯಾ ಮೇಡಮ್ ತಮ್ಗೆ ನಾವು ಕೇಳ್ತಾ ಇರೋಂಥದ್ದು, ಮಹಿಳೆಯರು ತಾವು ಕಿತ್ತಾಟ್ಸ್ಕೊಂಡು ಕೇಳ್ಕೊಂಡು ತಗೊಳ್ಳೋಂಥ ಅಧಿಕಾರ ನಿಮಗೆ ಇದು ಭಿಕ್ಷೆ ಅನ್ಸುತ್ತಾ ಅಥವಾ ನಿಮ್ಮ ಹಕ್ಕು ಅನ್ಸುತ್ತಾ? ಮಿನಿಸ್ಟರ್ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ ನಲ್ಲಿ ಸಚಿವ ಸ್ಥಾನಕ್ಕೆ ಮಹಿಳೆಯರು ನಮಗ್ ಕೊಟ್ಟಿಲ್ಲ ಅಂತ ತಾವು ಬಾಯಿ ಬಿಟ್ಟು ಕೇಳ್ತಾ ಇದ್ರು ಕೂಡ, ಇನ್ನೊಂದು ವಾರ ನೋಡೋಣ, 2 ವಾರ ನೋಡೋಣ, 3 ವಾರ ನೋಡೋಣ ಅಂತಿರೋಂಥದ್ದು ಇದು ಮಹಿಳೆಯರಿಗೆ ಮಾಡ್ತಿರೋಂಥ ಅವಮಾನ. ಅವ್ರನ್ನ ಈಕ್ವಲ್ ಆಗಿ ಯಾವತ್ತು ಅಷ್ಟು ಜನಕ್ಕೆ ನೀವು ಪ್ರಮಾಣ ವಚನ ಕೊಟ್ಟರು, ಅವತ್ತೇ 1-2 ಹೆಣ್ಮಕ್ಳನ್ನ, 3 ಜನ ಹೆಣ್ಮಕ್ಳನ್ನ ನೀವು ಕರ್ಕೊಂಡ್ಬಂದು ಮಹಿಳೆಯರು ಕೂಡ ನೀವು ರೆಪ್ರೆಸೆಂಟ್ ಮಾಡಿ ಅಂತ ನೀವು ಮಾಡಿದ್ರೆ ಅದು ಸರಿ. ಇವತ್ತು ನೀವು ಕಾಸ್ಟ್ಲಿ ವಸ್ತು ಲೋಹಿತ್, ಕಾಂಗ್ರೆಸ್ ನಲ್ಲಿ ಹೆಣ್ಮಕ್ಳು ಪ್ರಿಯಾಂಕಾ ವಾದ್ರೆ ಸೋನಿಯಾ ಗಾಂಧಿ ಮಾತ್ರ, ಇನ್ಯಾರು ಅಲ್ಲ. ರಾಜ್ಯದಲ್ಲಿರೋರೆಲ್ಲ ಹೆಣ್ಮಕ್ಳಲ್ಲ ಕಾಂಗ್ರೆಸ್ನವರು. ಚರ್ಚೆ ಮಾಡೋಣ, ಒಂದು ಬ್ರೇಕ್ ತಗೊಳ್ಳಿ, ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ಬ್ಯಾಕ್
ಸರ್ ಇದು ಈಗಾದ್ರೂ ಕೂಡ ಸಣ್ಣ ಆಪರೇಷನ್ ಅಥವಾ ಮೇಜರ್ ಸರ್ಜರಿ ಆಗೋ ಸಾಧ್ಯತೆ ಇದೆಯಾ? ಅಂಡ್ ನಾಗೇಂದ್ರ ಅವರನ್ನ ಹೊರಗಿಡ್ತಾ ಇದ್ದಾರೆ, ಫೈನ್, ಬಟ್ ಒಳಗ್ ತಗೊಳ್ಳೋದು ಅಷ್ಟು ಸುಲಭ ಇದೆಯಾ ಸರ್? ಬೇರೆಯವ್ರನ್ನ ಯಾರೋ ಒಬ್ರನ್ನ ಕೊಟ್ಬಿಟ್ರೆ ಇನ್ನುಳಿದವ್ರು ಏನ್ ಮಾಡ್ಬೋದು? ಇಲ್ಲ, ಅದಕ್ಕೇನೆ ಹೀಗಾಗಿ ಈಗ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ 2 ವ್ಯಾಕೆನ್ಸಿ ಕ್ರಿಯೇಟ್ ಆಗ್ತದೆ, 2 ಸ್ಥಾನಗಳು ಖಾಲಿ ಆಗ್ತವೆ. ಆದ್ರೆ ಅಷ್ಟು ಸಾಲೋದಿಲ್ಲ. ಆ ಹಿರಿಯರನ್ನ ಅಸಮಾಧಾನ ಎಲ್ಲರನ್ನು ನೀವು ಅಕಾಮಿಡೇಟ್ ಮಾಡಬೇಕು ಅಂದ್ರೆ ಇನ್ನೂ 2 ರಾಜೀನಾಮೆ ಪಡಿಬೇಕಾಗ್ತದೆ. 2ರಲ್ಲಿ ಬಿಡಿ ಸರ್, ಒಂದಂತೂ ಇಲ್ಲ, ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಮುಖ ಇಟ್ಕೊಂಡು ಹೀಗಾಗಿ ಇನ್ನೊಂದು 2 ರಾಜೀನಾಮೆನಂತೂ ಬಹುಶಃ ಡಿ ಕೆ ಶಿವಕುಮಾರ್ ಅದನ್ನ ಕೇಳ್ಬೋದು ಅನ್ಸುತ್ತೆ. ಅದನ್ನ ನೇರವಾಗಿ ಕೇಳದಿದ್ರು ಕೂಡ ಪಕ್ಷದ ಹೈಕಮಾಂಡ್ ಇಲ್ಲಿ ಬೆಂಗಳೂರು ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ ಮಾತಾಡಿ ಆ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಅನ್ಕೊಳ್ತೇನೆ. ಇಟ್ ಈಸ್ ಗೋಯಿಂಗ್ ಟು ಬಿ ಮೇಜರ್ ಸರ್ಜರಿ, ಇದು ಮೈನರ್ ಆಗೋದಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಹಿರಿಯರಲ್ಲಿ, ಅದರಲ್ಲಿ ಹಿರಿಯರಲ್ಲಿ ಕೃಷ್ಣಪ್ಪ ತರದವರು, ಜಯಚಂದ್ರ ತರದವರು, ದಿನೇಶ್ ಗುಂಡೂರಾವ್ ತರದವರು ಈ ತರ ಅಸಮಾಧಾನಗೊಂಡಿರೋದ್ರಿಂದ ಅವ್ರನ್ನ ಅಕಾಮಿಡೇಟ್ ಮಾಡೋದಕ್ಕೆ ಏನೊಂದು ಹಾದಿ ಹುಡುಕ್ಲೇಬೇಕಾಗುತ್ತೆ. ಇವ್ರಿಗೆ ನೀವು ಬೇರೆಯವ್ರ ತರ ಇಲ್ಲ, ಬೇರೆ ಯಾವ್ದೊಂದು ಬೋರ್ಡ್ಗೆ, ಕಾರ್ಪೊರೇಷನ್ಗೆ ಚೇರ್ಮನ್ ಮಾಡ್ಕೊಂಡು ನಡೆಯೋದಿಲ್ಲ. ಯಾರು ಟಿವಿ ಜಯಚಂದ್ರ ಆಗ್ಲಿ, ಕೃಷ್ಣಪ್ಪ ಅವ್ರು ಆಗ್ಲಿ, ಅವ್ರ ಕ್ಯಾಬಿನೆಟ್ ಬೇಕು. ಹೌದು, ಯಾಕಂದ್ರೆ ಈಗಾಗಲೇ ಕೃಷ್ಣಪ್ಪ ಅವ್ರು ಹಾಗೆ ಕೇಳಿದ್ರೆ ನಾನು ಕೇಳ್ಪಟ್ಟಿದ್ದೇನೆ, ಸಂಪುಟ ಸ್ಥಾನ ಇಲ್ಲದೆ ಬೇರೆ ಯಾವುದೇ ಮಾತುಕತೆ ಬೇಡ ಅಂತೇಳಿ. ಹೀಗಿರುವಾಗ ಹಿ ವಿಲ್ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್. ಆಯಾ ಸಮುದಾಯಗಳು ಯಾರು ಬರ್ತಾರೆ, ಇನ್ಕಮಿಂಗ್ ಏನು ಇರ್ತಾರೆ ಮಿನಿಸ್ಟರ್ಗಳು, ಆ ಸಮುದಾಯಕ್ಕೆ ಸಂಬಂಧಪಟ್ಟವ್ರನ್ನೇ ಬಹುಶಃ ರಾಜೀನಾಮೆ ಪಡಿಬಹುದು. ಯುವಕರನ್ನ ಹಾಕ್ತಿವಿ ಅನ್ನೋದು ಎಲ್ಲಿ ವರ್ಕ್ ಆಗುತ್ತೆ? ಅದು ಸರಿನೇ. ಈ ಯುವಕರು ಮತ್ತು ಮಹಿಳೆಯರ ಬಗ್ಗೆ ಅವ್ರಿಗಿರೋ ಒಂದು ಕಾಂಗ್ರೆಸ್ಗೆ ಧರ್ಮ ಸಂಕಟನೆ ಅದು. ಒಂದು ಮಟ್ಟಿಗೆ ರಾಹುಲ್ ಗಾಂಧಿ ಅವರು ಮಹಿಳೆಯರಾಗಿ ಹೊಸಬರ ಪರವಾಗಿ ಮಾತಾಡಿದ್ರು ಕೂಡ ಈ ರಾಜ್ಯ ಮಟ್ಟದ ರಾಜಕೀಯ ಅನಿವಾರ್ಯತೆಗಳು ಹೇಗಿದಾವೆ ಅಂದ್ರೆ ಇಲ್ಲಿ ಅನೇಕ ನಾಯಕರನ್ನ, ಹಿರಿಯರನ್ನ ಬಿಡೋಕ್ ಬರೋದೇನೇ ಇಲ್ಲ. ದೇ ಹ್ಯಾವ್ ಲಾಟ್ಸ್ ಆಫ್ ಬಾರ್ಗೇನಿಂಗ್ ಪವರ್. ಬ್ಲಾಕ್ ಮೇಲ್ ಅಂತ ಹೇಳೋದಿಲ್ಲ, ಬಾರ್ಗೇನಿಂಗ್ ಪವರ್. ಈಗ ದೊಡ್ಡ ದೊಡ್ಡ ಸಮುದಾಯದ ನಾಯಕರುಗಳಾಗಿರ್ತಾರೆ, ದೊಡ್ಡ ಹಿರಿಯರು ಇರ್ತಾರೆ. ಹೀಗಾಗಿ ಅವ್ರನ್ನ ಹೊರಗಿಡೋದು ಕಷ್ಟ ಆಗುತ್ತೆ. ಆ ಅನಿವಾರ್ಯತೆಗೋಸ್ಕರ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ದೇ ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ದೇರ್ ಓನ್ ಪ್ರಿನ್ಸಿಪಲ್ಸ್. ಅದು ರಾಜಕೀಯದ ಅನಿವಾರ್ಯ. ರಾಜಕೀಯ ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಕಾಂಪ್ರಮೈಸ್. ಇಟ್ಸ್ ಅ ಸೀರೀಸ್ ಆಫ್ ಕಾಂಪ್ರಮೈಸಸ್. ಬಟ್ ಅದು ಹೆಂಗೆ ಸರ್? ಖಾತೆಯ ರುಚಿನೇ ಗೊತ್ತಿಲ್ಲ ಪಾಪ, ಚಮಚನ್ ಇನ್ನೂ ಬಾಯಿಗೆ ಇಟ್ಕೊಂಡಿಲ್ಲ ನಡೀರಪ್ಪ ಅಂದ್ಬಿಟ್ರೆ. ಅಲ್ಲ, ಈ ಸಲದಲ್ಲಾಗಿರುವಂತಹ ಬ್ಲೆಂಡರ್ಗಳು ಅಥವಾ ಅವಮಾನಗಳು ಬಹುಶಃ ಯಾವ ಪಕ್ಷದಲ್ಲಿ ಯಾರಿಗೂ ಆಗಿಲ್ಲ, ಆಗ್ಬಾರ್ದು ಕೂಡ. ಮತ್ತೆ ಏನಾಗಿದೆ ಅಂದ್ರೆ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ, ಒಂದು ಸರ್ಕಾರ ಬದಲಾದ ಮೇಲೆ ಅದೇ ಪಕ್ಷ ಇರ್ತದೆ, ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೆ, ಇನ್ನೊಂದು ಸಂಪುಟ ರಚನೆ ಆಗ್ಬೇಕಾದ್ರೆ ಆ ಮುಖ್ಯಮಂತ್ರಿಗೆ ತಕ್ಕ ಮಟ್ಟಿಗೆ ಸ್ವಾತಂತ್ರ್ಯ ಕೊಡಬೇಕು. ಇಲ್ಲಿ ಸಿಗ್ಲಿಲ್ಲ. ಈ ಇಡೀ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಆಯ್ಕೆಗಳು ತುಂಬಾ ಕಡಿಮೆ ಅಥವಾ ನಗಣ್ಯ ಅಥವಾ ಇಲ್ವೇ ಇಲ್ಲ. ಸ್ಟಾಂಪ್ ಸಿಎಂ ಅಂತ ಹೇಳಕ್ಕೆ ಸೂಕ್ತ ಕಾಲನ ಹಾಗೆ ಅನ್ಬೋದು. ಮತ್ತೆ ಸಂಪುಟ ಆಯ್ಕೆ ವಿಚಾರದಲ್ಲಿ ಹಾಗೆ ಅನ್ಬೇಕಾಗ್ತದೆ. ಯಾಕೆ ಇವರು ಅಬ್ಸಲ್ಯೂಟ್ಲಿ ಐ ಡು ನಾಟ್ ಸೇ ಎನಿಬಡಿ ಹೂ ಇಸ್ ಹಿಸ್ ನಾಮಿನಿ ಎಕ್ಸೆಪ್ಟ್ ಫಾರ್ ಬಾಲಕೃಷ್ಣ, ಎಕ್ಸೆಪ್ಟ್ ಫಾರ್ ಒಂದೆರಡು ಹೆಸರು ಬಿಟ್ಬಿಟ್ರೆ ಅವ್ರ ನಾಮಿನಿ ಯಾರು ಇಲ್ವೇ ಇಲ್ಲ ಇದರಲ್ಲಿ. ಹೀಗಿರುವಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್. ಮತ್ತೆ ಒಬ್ಬ ಮುಖ್ಯಮಂತ್ರಿಗೂ ಕೂಡ ಈ ತರದ ಸಂಪುಟವನ್ನ ನಡೆಸೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇಟ್ ಹ್ಯಾಸ್ ಟು ರಿಪ್ರೆಸೆಂಟ್ ಹಿಮ್. The cabinet has to represent the chief minister, not some other lateral power center. You're right. ಹೀಗಿರುವಾಗ maybe they'll take a call and again revamp the entire cabinet. ಕನಿಷ್ಠ ಪಕ್ಷ 4-5 ರಾಜೀನಾಮೆಗಳಂತೂ ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್. ರಾಮ ಅವರೇ, ನಿಮ್ಗೊಂಥರ ಸುಗ್ಗಿ ಕಾಲ ಇವಾಗ ಕರ್ನಾಟಕದಲ್ಲೂ. ಇದು ಸುಗ್ಗಿ ಕಾಲ ಅಲ್ಲ, ಹಿಂದೆ ಕಾಂಗ್ರೆಸ್ ಯಾಕೆ ಹೇಳ್ದೆ ಹೇಳಿ ಸುಗ್ಗಿ ಕಾಲ ಅಂತ? ಈಗ ಅಸಮಾಧಾನಗೊಂಡು ಯಾರು ಹಿಂದೆ ಇರ್ತಕ್ಕಂಥ ಕೈ ಯಾವುದು? ಯಲಬಾರ್ಡು ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಆಗಿದ್ದಾರೆ. 8 ವರ್ಷ ಮುಖ್ಯಮಂತ್ರಿ ಆಗಿದಾರಲ್ಲ ಸಿದ್ದರಾಮಯ್ಯನವರು. ಯಾಕ್ರೋ ಗಾಟ ಮಾಡ್ತಾರೆ ಪಾಪ, ಇನ್ನೂ ಟ್ರೈನಿಂಗ್ ತಗೋಬೇಕು ಮುಖ್ಯಮಂತ್ರಿಯಾಗಿ, ಸ್ವಲ್ಪ ವೇಟ್ ಮಾಡ್ರು ಅಂತ ಹೇಳಿ ಎಲ್ರು ಬಾಯಿ ಮುಚ್ಚಿಸೋದಾಯ್ತು. ಸಿದ್ದರಾಮಯ್ಯನ ಉದ್ದೇಶ ಏನಿದೆ, ಈ ಸರ್ಕಾರ ಬೇಗ ಬೀಳಿಸಬೇಕು. ಇರೋ ವಾಸ್ತವ ಇದು. ವಾಸ್ತವ ಹೇಳಿದಾಗ ನಿಮ್ಗೂ ಕಸಿವಿಸಿ ಆಗ್ತದೆ. ವಾಸ್ತವ ಹೇಳಲೇಬೇಕಾಗ್ತದೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲಿ ಮುಂದೆ ಕೂತಿದ್ರು. ಅಲ್ಲ, ನನ್ನ ಮಾತಾಡಕ್ಕೂ ಬಿಡಿ, ನೀವು ಅವ್ರನ್ನ ಕೇಳಿಸ್ಕೊಳ್ಳಿ. ಎಲ್ಬೋರ್ಡ್ ಸಿಎಂ ಡಿ ಕೆ ಶಿವಕುಮಾರ್ ಅಂದ್ರೆ ಹೌದು, ಅದಕ್ಕೆ ನನಗೆ ಯಾಕ್ರಿ ಕಸಿವಿಸಿ ಆಗ್ಬೇಕು? ನೀವು ಸಿದ್ದರಾಮಯ್ಯ ಕಸಿವಿಸಿ ನಿಮ್ಗೆ ಆಗದೆ ಆದ್ರೆ ಸಂತೋಷ, ಆದ್ರೆ ನನ್ನನ್ನು ಅವಾಯ್ಡ್ ಮಾಡಿ. ಬಿಜೆಪಿ ಅವರು ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು 8 ವರ್ಷ ಆಗಿದೆ.
ಅಲ್ಲ ವಾಪಸ್ ಬರೋದು ಏನಿದೆ ಇರೋ ವಿಷಯ ಮಾತಾಡೋ ನೀವು ಅಡ್ಡ ಬರ್ತೀವಲ್ಲ ಮತ್ತೆ ಅಡ್ಡ ಬಂದ ನೀವು ಡಿಬೇಟ್ ಸತ್ಯ ಮಾತಾಡಕ್ ಬಿಡಿ ಒಂದ್ ನಿಮಿಷ ನನ್ನ ಪ್ರಶ್ನೆ ಏನು? ಇವತ್ತು ನನ್ನ ಪ್ರಶ್ನೆ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡಿದ್ರಿ ನೀವು? ಪಶ್ಚಿಮ ಬಂಗಾಳ ಎಲ್ಗೊಂದು Operation BJP ಇವತ್ತು ಅನ್ನೋದು ಹೊಸ ಚಾಳಿನ? ರಾಜ್ಯದ ಮಾತಾಡಿ ನಿಮಗೆ ನೀವು ಕೈಯಲ್ಲಿ ಪಶ್ಚಿಮ ಅಲ್ವಾ? ಬಂಗಾಳದ್ದು ಇನ್ನೊಂದು ಬಂಗಾಳದ್ದು ಬೇಡ. ನಿಮಗೆ ಕೈಯಲ್ಲಿ ಅಲ್ವಾ ಇವತ್ತು ತಯಾರಿ operation ಮಾಡೋದು? ಇವತ್ತು ರಾಜ್ಯದಲ್ಲಿ ಹಿರಿಯ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು 8 ವರ್ಷ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಹಿಂದ್ಗಡೆ ಕೂತ್ಕೋತಾರೆ ಹೋಗಿ. ಯಾಕೆ ಅನ್ಭೋಗ್ಸಲೇ ನೀನ್ ಅನ್ಭೋಗ್ಸ ಡಿ ಕೆ ಶಿವಕುಮಾರ್ ನೀನ್ ಅನ್ಭೋಗ್ಸ ಇವತ್ತು ಸರ್ಕಾರ ಏನ್ ನೋಡಿ ನೋಡಿದ್ರಿ ಬಿಡಿ ನೀವು ಒಬ್ಬರೇ ಮಾತಾಡಕ್ ಬರೋದ್ ಮಾತಾಡೋದು ನಿಮ್ಗೆ ಸೇರಿಸಲ್ಲ ಇದು. ನೀವೊಬ್ಬ ಪತ್ರಕರ್ತರ ಸ್ಥಾನದಲ್ಲಿ ಕೂತಿದ್ರಿ, ಒಂದು ಜಡ್ಜ್ ಸ್ಥಾನದಲ್ಲಿ ಇದ್ರಿ, ಒಂದು ನ್ಯಾಯಾಧೀಶರ ಸ್ಥಾನದಲ್ಲಿ ಇದ್ರಿ. ನಾನು ಮಾತಾಡುವಾಗ ನೀವು ಉದಾಸೀನವಾಗಿ ಮಾತಾಡೋದಾದ್ರೆ ನಾವು ಅಲ್ಲ ಏನು ಸುಮ್ಮನೆ ಆರೋಪ ಮಾಡ್ಬಿಡುದು. ಏನ್ ಆರೋಪ ಮಾಡ್ತಾ ಇದ್ದೀನಿ ನಾನು? ಕಸಿವಿಸಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ಅಲ್ಲ ನೀವು ಕಸಿವಿಸಿ ಆಗ್ತದೆ ನನ್ನನ್ನು ಹೆಂಗ್ ಅವಾಯ್ಡ್ ಮಾಡ್ತೀರಾ ನೀವು? ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನಿ ಸರ್ಕಾರ ಬೀಳ್ಸೋದಕ್ಕೆ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೆ ನಿಮ್ಗೆ ನಷ್ಟ ಆಯ್ತು. ಏನ್ ನಷ್ಟ ಆಯ್ತು? ಒಂದ್ ತಿಂಗಳಾಗಿದೆ ಅವ್ರು ಮುಖ್ಯಮಂತ್ರಿ, 2 ತಿಂಗಳಾಗಿದೆ, 3 ತಿಂಗಳಾಗಿದೆ ಅನ್ಕೊಳ್ಳಿ. ಎಲ್ ಬೋರ್ಡ್ ಅಂದ್ರೆ ಏನು? ಈಗ ಕಲಿತಾ ಇರ್ತಕ್ಕಂಥ ಕಲಿಕೆ ಮುಖ್ಯಮಂತ್ರಿ ಅದಕ್ಕೆ ನೀವು ಅಡ್ಡ ಬರ್ತಲ್ಲ ಮಾತಾಡೋಣ. ನಾನು ಪೂರ್ತಿ ಮಾತಾಡಕ್ ಬಿಡಿ, ಒಂದ್ ನಿಮಿಷ ತಿಳ್ಕೊಳ್ಬೇಕು, ಮಾತಾಡಕ್ಕೆ ನನಗೂ ಅವಕಾಶ ಕೊಡ್ಬೇಕು. ನೀವು ಅವಕಾಶ ಎಲ್ರು ಕೊಡ್ತೀರಾ? ಇಷ್ಟೊತ್ತು 3 ಜನಕ್ಕೆ ಕೊಟ್ರಿ, ನಾನು ಬೇಡ ಅಂದಿಲ್ಲ. ನಾನು ವಾಸ್ತವ ಮಾತಾಡ್ಬೇಕಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ಹಿಂದೆ ಕೂತ್ಕೊಳ್ತಾ ಇದ್ರು ಹೋಗಿ. ಯಾಕೆ ಅನ್ಭೋಗ್ಸ ಆಚೆ ಡಿ ಕೆ ಶಿವಕುಮಾರ್ ಮಂತ್ರಿ ಬೇಕು, ಮುಖ್ಯಮಂತ್ರಿ ಬೇಕಾ ನಿನ್ಗೆ? ಅನ್ಭೋಗ್ಸ ಹೋಗಂತ. ಇವಾಗ ಅನ್ಭೋಗ್ಸ ಕೆಲಸ ಮಾಡಿಸಿದ್ದೆ ಯಾರು? ಸಿದ್ದರಾಮಯ್ಯರು. ಸಿದ್ದರಾಮಯ್ಯನ ಫಾಲೋವರ್ಸ್ನೆಲ್ಲ ಇವತ್ತು ರಾಜೀನಾಮೆ ಕೊಡಿಸಿ ಕೆಲಸ ಸರ್ಕಾರ ಬೀಳ್ಸೋದಕ್ಕೆ ಹೋಗ್ತಾರೆ. ಅವರು ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಕೊಡಿಸ್ತಾರೆ. ಇವಾಗ ಸರ್ಕಾರಕ್ಕೆ ಇಷ್ಟು ಕಸಿವಿಸಿ ಯಾಕಾಗ್ತಾ ಇದೆ? ಈ ಕಸಿವಿಸಿ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಯಾರು? ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿತ್ತಾನೋ ಅದನ್ನ ಜಂಪ್ ಮಾಡಿಸಿದ್ರೆ ನನ್ನ ಮಾತಾಡಕ್ ಬಿಡ್ಲಿಲ್ಲ. ಹೆಣ್ಣು ಮಕ್ಕಳಿಗೆ ಅಲ್ಲ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಮಾತಾಡಕ್ ಬಿಟ್ಟಾಗ ನಾನು ಮಧ್ಯೆ ಮಾತಾಡಿ. ಈಗ ಹೆಣ್ಣು ಮಕ್ಕಳಿಗೆ ಬಹಳ ಗೌರವ ಕೊಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ರು. ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು, ಓಟ್ ಹಾಕ ಅಧಿಕಾರ ಕೊಡಬೇಕು, ತಂದೆ ಆಸ್ತಿಯಲ್ಲಿ ಪಾಲ್ ಕೊಡ್ಬೇಕು ಅಂತಕ್ಕಂಥ ಸಮಾನತೆ. ಆವಾಗ ಏನ್ ಹೇಳಿದ್ರು ನೋಡ್ರಿ, ಮುಸಲ್ಮಾನರನ್ನು ಸೇರಿಸಬೇಡಿ. ನೆಹರು ಹೇಳಿದ್ರು ಆ ಮುಸಲ್ಮಾನ್ ಹೆಣ್ಮಕ್ಳನ್ನ ಬುರ್ಕದಲ್ಲಿ ಬಿಟ್ಬಿಡಿ, ಅವ್ರನ್ನ ಸೇರಿಸಬೇಡಿ ಅಂತೇಳಿ ಅದನ್ನ ಬುರ್ಕಕ್ಕೆ ಬಿಡಿಸ್ಬಿಟ್ರು. ಕೊನೆಗೆ ಹಿಂದೂ ಕೋಡ್ ಬಿಲ್ ತರಕ್ಕೆ ಪ್ರಯತ್ನ ಮಾಡಿದ್ರು. ಹಿಂದೂ ಕೋಡ್ ತರಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಮೆಂಡ್ ಆಗ್ಬೇಕಾಗಿತ್ತು. ಅಲ್ಲ ನಾನು ಒಂದು ಪೂರ್ತಿ ಒಳ್ಳೆ ವಿಚಾರ ಮಾತಾಡುವಾಗ ಯಾಕೆ ಅಡ್ಡಾಗ್ತೀರಾ ನೀವು? ಹೆಣ್ಮಕ್ಳಿಗೆ ನಿಜವಾಗಿಯೂ ಅನ್ಯಾಯ ಮಾಡಿದ ಪಾರ್ಟಿ ಯಾವ್ದು ಹೇಳಿ ಇತ್ತೀಚೆಗೆ? ಬಿಜೆಪಿ ಅಲ್ವಾ? ಇಲ್ಲ, ಕಾಂಗ್ರೆಸ್. 33% ತರ್ತೀವಿ ಸ್ವಲ್ಪ ಇರ್ರಿ, ನಿಮ್ಮ ಅವತಾರ ಎಲ್ಲ ಗೊತ್ತಾಗಿದೆ. ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಪಾಸ್ ಆಗಿ ಬಿಡ್ಲಿಲ್ಲ. ಬಾಬಾ ಸಾಹೇಬರು ರಾಷ್ಟ್ರಪತಿಗೆ ಹೇಳ್ತಾರೆ, ರಾಷ್ಟ್ರಪತಿಗಳೇ ಹೇಳಿ ನೆಹರುಗೆ ಹೆಣ್ಮಕ್ಳು ದೌರ್ಜನ್ಯಗೊಳಗಾಗಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ. ಇತಿಹಾಸ ಬಿಟ್ಟು ಪ್ರೆಸೆಂಟ್ ಮಾತಾಡೋಣ ಸರ್. ಅಲ್ಲ ಪ್ರೆಸೆಂಟ್ಗೆ ಬರ್ತೀನಿ. ನೀವು ಹೆಣ್ಮಕ್ಳಿಗೆ ಬಹಳ ಗೌರವ ಕೊಟ್ಟಿರೋ ಪಕ್ಷ ಅಂತ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಹೋಗ್ತಾರೋ. ಈಗ ಅವ್ರಿಗೆ ಹೇಳ್ಬೇಕಲ್ಲ, ಇವಲ್ಲ ಇತಿಹಾಸ ನೆನಪು ಮಾಡ್ಬೇಕಲ್ಲ. ನೀವು ಏನ್ ಮಾಡಿದ್ರಿ ಅಂತಾನು ಹೇಳ್ಬೇಕಲ್ಲ. ನಾವು ಮಾಡಿರೋದಕ್ಕೆ ಆಮೇಲೆ ನೋಡಿ, ನೀವು ಹಿಂಗ್ ಮಧ್ಯೆ ಮಾತಾಡಿ ನಮ್ಮನ್ನು ಡೈವರ್ಟ್ ಮಾಡಬೇಕು. ನಮ್ಮನ್ನು ಡೈವರ್ಟ್ ನನ್ನ ಪ್ರಾಬ್ಲಮ್ ಅಲ್ಲ ಸರ್. ಕಲಕ ತಿನ್ನಕ ಬಂದಿದ್ದೀನಿ ಇಲ್ಲಿ. ನಾನು ಕಳಕ ತಿನ್ನಕ್ ಬಂದಿಲ್ಲ. ನೀವು ನಾನು ಸತ್ಯ ಹೇಳುವಾಗ ನೀವು ಮಧ್ಯದಲ್ಲಿ ಮಾತಾಡೋದು, ಮಧ್ಯದಲ್ಲಿ ಬ್ರೇಕ್ ಮಾಡೋದು, ಬಿಹಾರದೇನಾಯ್ತು, ವೆಸ್ಟ್ ಬೆಂಗಾಲ್ದೇನಾಯ್ತು ಅಂತ ಕೇಳೋದು ಎಲ್ಲ ಅಲ್ಲ. ವೆಸ್ಟ್ ಬೆಂಗಾಲ್ ಚೀರಾಡೋದ್ರಿಂದ ಏನ್ ಬರ್ತದೆ? ಡಿ ಕೆ ಶಿವಕುಮಾರ್ ಹಿಂದೆ ಅಧಿವೇಶನದಲ್ಲಿ ನೀನು ಅಂತ ಕೂಗಾಡ್ತಾ ಇದ್ರು ನಿಮ್ಮ ಡಿ ಕೆ ಶಿವಕುಮಾರ್ ಈಗಿನ ಮುಖ್ಯಮಂತ್ರಿ. ಅದನ್ನ ಮರಿಬೇಡ್ರಿ. ನಿಮ್ಗೆ ಗೊತ್ತಾಗೋದಿಲ್ವಾ? 8 ವರ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಯ್ಯನವರು. ಅದನ್ನ ತಡಿಬೋದಲ್ಲ ಸರ್ಕಾರ ರಚನೆ ಮಾಡಕ್ಕೆ. ಮಾಡ್ಕೊಂಡು ಹೋಗ್ಲಿ ಬಿಡ್ರ ಪಾಪ. ಡಿ ಕೆ ಶಿವಕುಮಾರ್ ಈಗ ತಾನು ಹೊಸದಾಗ ಬಂದ ಮುಖ್ಯಮಂತ್ರಿ. ಅವ್ರಿಗೆ ಮಾತಾಡಕ್ಕೆ ದಯವಿಟ್ಟು ಜನರ ಆದ್ಯತೆನ ಅಥವಾ ಜನಪ್ರತಿನಿಧಿಗಳ ಆದ್ಯತೆ ಇಂಪಾರ್ಟೆಂಟ್ ರಾಜಕಾರಣಿಗಳಿಗೆ ಅಂದ್ರೆ ಡೆಫಿನೆಟ್ಲಿ ಜನಪ್ರತಿನಿಧಿಗಳ ಆದ್ಯತೆ. ಇದರ ನಡುವೆ ಒಂದು ಪರ್ಯಾಯ ಶಕ್ತಿ ಅಂತ ಹುಡುಕ್ತಾ ಇದ್ದಾರೆ ಜನ. ಇದು ನಿಮಗೆ ಒಳ್ಳೆ ಅವಕಾಶ ಅಂತ ಅನ್ನಿಸ್ತಾ ಇಲ್ವಾ? ಯಾಕೆ ನೀವು ಮಂಕಾಗ್ತಾ ಇದ್ದೀರಿ? ನಾವೆಲ್ಲೂ ಮಂಕಾಗಿಲ್ಲ.
ನಮ್ಮ ಹೋರಾಟ ಅವತ್ತಿದ್ದು ನಡೀತಾನೂ ಇದ್ದಾವೆ. ಆದರೆ ಜನರ ಪರಿಸ್ಥಿತಿ ಹೇಗಿದೆ ಅಂದರೆ, ನಾನು ಹೇಳ್ತೀನಿ, ಇವಾಗ ಕಾಂಗ್ರೆಸ್ನ ಒಳಗಡೆ ನೀವು ಪಕ್ಷಕ್ಕೆ ಕಾರ್ಯಕರ್ತನ ಹೋಗ್ಬೇಕು ಅಂದ್ರೂ ಮಾಸ್ ಬೇಕು, ಹಾಗೆ ನಿಮ್ಗೆ ಏನಾದ್ರು ಒಂದು ಸೀಟ್ ಬೇಕು ಅಂದ್ರೂ ಮಾಸ್ ಬೇಕು, ಅಧಿಕಾರ ಬೇಕು ಅಂದ್ರೂ ಮಾಸ್ ಬೇಕು. ಇಲ್ಲಿ ಇಂಟೆಲೆಕ್ಚುಯಲ್ಗೆ ಅಥವಾ ನಾವು ಸೈಲೆಂಟ್ ಆಗಿ ಕುಂತ್ಕೊಂತೀವಿ, ನಾವೇನು ಮಾಡ್ಬೇಕಂತ ಬಂದೀವಿ ಅಂತ ನಾವು ಏನು ಎಕ್ಸಿಕ್ಯೂಟ್ ಮಾಡ್ತೀವೋ ಅಲ್ಲಿ ಬಿಜೆಪಿಗಾಗ್ಲಿ ಕಾಂಗ್ರೆಸ್ನಲ್ಲಾಗಲಿ ಸಾಧ್ಯವಿಲ್ಲ, ಜಾಗವೇ ಇಲ್ಲ. ಅಲ್ಲಿ ಏನೇ ಇದ್ರೂ ಬಲ ಇರಬೇಕು. ಇವತ್ತು ನೋಡಿ, ಹೆಣ್ಮಕ್ಳಿಗೆ ಬಲ ಇಲ್ಲ, ಅದಕ್ಕೆ ಸಚಿವ ಸ್ಥಾನದಲ್ಲಿ ಇಲ್ಲ. ಈ ರೀತಿಯಾಗಿರುವಂಥದ್ದು ಒಂದು ಪೋರ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಕಾಲಗಳಲ್ಲಿ ಜನರು ಆಗಲೇ ತಿದ್ದುಪಡಿ ನೋಡಿ ಮೇಡಮ್, ನೀವು ಡೆಲ್ಲಿಲೂ ನೋಡ್ಬೋದು, ಎಲ್ಲ ಜನರು ಜಿನ್ಸಿ ಅಂತ ಒಂದು ಸಮಾನ ಏನು ಬರ್ತವೆ, ಎಲ್ಲರೂ ಕೂಡ ಈ ಒಂದು ಆರ್ಭಟ ಕಿರ್ಚಾಟ, ಇಲ್ಲಿ ನಾವು ಕೂಡ ನಾವು ಜೋರಾಗಿ ಕಿರ್ಚಿದ್ರೆ ಜನ ನೋಡಲ್ಲ, ನಾವು ಕಿರ್ಚಾಡ್ಕೋಬಹುದು ಅಷ್ಟೇ. ಏನ್ ಮಾತಾಡ್ತಾರೆ ಇವರು ಅಂತ ನಾವು ಏನ್ ಹೇಳ್ತೀವೋ ಅದನ್ನ ಕೇಳಕ್ ಮಾತ್ರ ಜನ ಇದ್ದಾರೆ. ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಸ್ವೀಕಾರ ಮಾಡ್ತಾರೆ. ಮೊದಲು ಏನ್ ಹೇಳಿದ್ರು ಕೂಡ ತಗೊಂಡ್ಬಿಡೋರು, ಹೌದು 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 ಅಂತ. ಹಾಗಾಗಿ ಈಗ ಏನ್ ನಡೀತಾ ಇದೆ, ಈ ಧರ್ಮ ಜಾತಿ ಇದ್ರ ಮೇಲೆ ಯಾವುದು ಕೂಡ ಆಯ್ಕೆಗಳು ಇನ್ನ ಸ್ವಲ್ಪ ದಿನದಲ್ಲೂ ಆಗಲ್ಲ. ಯಾವತ್ತು ಅದು ಆಯ್ಕೆ ಆಗಲ್ವೋ ಅವತ್ತು ನಮ್ಮಂತವ್ರಿಗೆ ಅವಕಾಶ ಬರುತ್ತೆ, ಅವತ್ತು ನಾವು ಬಂದೇ ಬರ್ತೀವಿ, ಅವತ್ತು ನಾವು ತಿದ್ದುಪಡಿ ಆಗೇ ಆಗ್ತವೆ. ನಾವು ಹೇಳ್ತಿಲ್ವ ಮೇಡಮ್, ಇವಾಗ ಸೆಷನ್ ನಲ್ಲಿ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ಬಿಡ್ತೀನಿ, ನಾನು ಒಂದ್ ನಿಮಿಷ ಅವಕಾಶ ಕೊಡಿ, ಆಮೇಲೆ ನನಗೆ ಅವಕಾಶನೇ ಕೊಡಕ್ ಹೋಗ್ಬೇಡಿ. ಇವತ್ತು ಏನ್ ಸೆಷನ್ ಅಲ್ಲಿ ನಡೀತಾ ಇದ್ದಾವಲ್ಲ, ಇದರಲ್ಲಿ ಯಾವ್ದಾದ್ರು ಕೂಡ ಜನರಿಗೆ ಏನಾದ್ರೂ ಒಂದು ಚೇಂಜಸ್ ಆಗಿದಾವ, ಬದಲಾವಣೆ ಆಗಿದಾವ, ಯಾವ್ದಾದ್ರು ಪಾಲಿಸೀಸ್ ನಮಗೆ ಎಫೆಕ್ಟ್ ಆಗಿದಾವ, ಕ್ಷೇತ್ರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೆಡ್ಗಳು ಜಾಸ್ತಿ ಆಗಿದಾವ, ಏನೋ ಒಂದು ಫಾರ್ಮಸಿಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ಅದೇನಾದ್ರು ಬದಲಾಗಿದಾವ, ಇವೆಲ್ಲವೂ ಆಗಕ್ಕೆ ತಾನೇ ಸೆಷನ್ ಇರುವಂತದ್ದು. ಎಲ್ಲರೂ ಕೂಡ ಕಥೆಗಳನ್ನ ಹೇಳ್ತಾರೆ, ಇತಿಹಾಸಗಳನ್ನ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳ್ತಾರೆ. ಬಟ್ ಎಲ್ಲರೂ ಕೂಡ ನಿಲ್ಸಿರುವಂತದ್ದು ಸಂವಿಧಾನದಲ್ಲಿ ನೀವು ನಿಂತ್ಕೊಂಡು ಇದನ್ನ ಬದಲಾವಣೆ ಮಾಡಿ ಅಂತ ಆ ಸೆಷನ್ ನ ಮಾಡಿರುವಂತದ್ದು. ಅದಕ್ಕೆ ಒಬ್ರು ಸ್ಪೀಕರ್ನ ಕೊಟ್ಟಿರ್ತಾರೆ, ನೀವು ಹೇಳೋದನ್ನ ನಾವು ಕಾನೂನು ಮಾಡ್ತೀವಿ, ಅದನ್ನ ಜನರಿಗೆ ತಲುಪಿಸ್ತೀವಿ ಅನ್ನೋದಕ್ಕೋಸ್ಕರ ಅದು ನಡೆಯೋದು. ನೀವು ಅದನ್ನ ಮಾಡ್ತಿಲ್ಲ ಅಂದ್ರೆ ನಿಮ್ಗೆ ಏನ್ ಇತಿಹಾಸ ಗೊತ್ತು? ನೀವು ಕಿತ್ತಾಡ್ತಿದ್ದೀರಾ, ನೀವು ಯಾರೋ ಒಬ್ಬ ರಾಜೀನಾಮೆ ಕೇಳ್ತಾ ಇದ್ದೀರಾ, ಹೌದು ಅವ್ರು ಕೊಡಬಾರ್ದಾಗಿತ್ತು, ಬಟ್ ನೀವು ಪೂರ್ತಿ ಸೆಷನ್ ನ ಬರೀ ರಾಜೀನಾಮೆಯಲ್ಲೇ ಮುಗಿಸ್ತೀರಾ, ಅಥವಾ ನಮಗೂ ಏನಾದರೂ ತಲುಪಿಸೋ ವ್ಯವಸ್ಥೆ ಮಾಡ್ತೀರಾ? ಇವತ್ತು ಬರಗಾಲ ಆಗಿದೆ, ಡ್ರಾಟ್ ಅಂತ ಡಿಕ್ಲೇರ್ ಆಗಿದೆ ಕರ್ನಾಟಕದಲ್ಲಿ, ನೀರು ಬರ್ತಾ ಇಲ್ಲ. ಇದಕ್ಕೆ ತಾವೇನ್ ಮಾಡ್ತಿದ್ರಿ? ಮನೆಯಲ್ಲೂ ಕೂಡ ಟ್ಯಾಂಕ್ ನೀರು ಹಾಕ್ಸ್ಕೊತಿದ್ದಾರೆ, ಅಲ್ಲಿ ಹಗರಣಗಳಾಗ್ತಿದಾವೆ. ಒಂದು ಟ್ಯಾಂಕ್ ನೀರಿಗೆ 1,500, 2,000 ತಗೊಂತಿದ್ದಾರೆ. ಸುಮ್ಮನೆ ಇದಿರಲ್ಲ ಸ್ವಾಮಿ, ನೀವು ಸೆಷನ್ ಕಿತ್ತಾಡ್ತಿದ್ದೀರಲ್ಲ. ಇದನ್ನ ಕೇಳ್ತಾ ಇದೀವಿ. ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದಾವೆ, ಕೊಚ್ಚೆಮೂರಿ ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಿದಾವೆ, ಮೆಡಿಸಿನ್ಸ್ ಇಲ್ಲ, ಇದನ್ನ ತಾವು ಕೇಳ್ತಾ ಇದ್ದೀರಾ? ಇದಕ್ಕೆ ಕಿತ್ತಾಡ್ರಿ, ಜನ ಬೆಂಬಲಿಸ್ತಾರೆ. ಇದನ್ನ ಬಿಟ್ಟು ರಾಜೀನಾಮೆ ಬೇಕು, ಹೌದು ಅವ್ರು ಹಗರಣ ಮಾಡಿದ್ರೆ ಅವ್ರು ಕೊಡಬೇಡ್ದಾಗಿತ್ತು, ನೀವು ಮಾಡಿದಿರ, ಒಂದಿನ ಫೈಟ್ ಮಾಡಿದಿರ, ಅದ್ರ ಜೊತೆ ಏನಾದ್ರು ಬೇರೆ ಮಾಡಿ. ಒಂದ್ 5 ಜನ ಗಾಂಧಿ ಪ್ರತಿಮೆ ಹತ್ರ ನಿಂತ್ಕೊಳ್ಳಿ ಸ್ವಾಮಿ, ದೊಡ್ಡವರೆಲ್ಲ ಚಿಕ್ಕವರೆಲ್ಲ, ದೊಡ್ಡವರು ಯಾರು ಚೆನ್ನಾಗಿ ಮಾತಾಡ್ತಾರೆ, ಸೆಷನ್ ನಮ್ಗೆ ಏನ್ ಬೇಕು ಅದನ್ನ ಕೊಡ್ತೀರಿ. ಸೊ ವೈ ನಾಟ್ ದಿಸ್? ಇದನ್ನ ಜನರು ಕೇಳ್ತಾ ಇದಾರೆ ಮೇಡಮ್. ಇದು ಅದ್ರ ಧ್ವನಿಯಾಗಿ ನಾವು ಮಾಡ್ತಾ ಇದೀವಿ. ಪರ್ಯಾಯ ಅಂದ್ರೆ ಅದು ನಾವೇ ಅದು ಯಾವ ಕಾಲಕ್ಕೆ ಅಂತಲೂ ಪ್ರಶ್ನೆ ಬರುತ್ತೆ ಲೋಹಿತ್ ಅವ್ರೆ. ಮೇಡಮ್, ಅದು ಜನರು ಆಯ್ಕೆ ಮಾಡಬೇಕಾಗುತ್ತೆ. ಜನ ಚೇಂಜ್ ಬಯಸ್ತಾ ಇದ್ದಾರೆ, ಬದಲಾವಣೆ ಇದೆ, ಜನರು ಬದಲಾವಣೆಗೆ ತಕ್ಕಂಗೆ ನೀವು ಶಾರ್ಪ್ ಆಗ್ಬೇಕು. ಖಂಡಿತವಾಗ್ಲೂ ಆಗಿದೀವಿ ಮೇಡಮ್, ಖಂಡಿತವಾಗ್ಲೂ ಮಾಡ್ತಾ ಇದೀವಿ. ತಮ್ಮ ಆಶಯ ಅಂತ ಖಂಡಿತ ಬೇಗ ಆಗ್ತೀವಿ. ಥ್ಯಾಂಕ್ ಯು ಸರ್. 2028ಕ್ಕೆ ಈಗ ಮತ್ತೊಂದು ಎಲೆಕ್ಷನ್ಗೆ ಹೋಗ್ಬೇಕು, ಸೆಷನ್ ಎಲೆಕ್ಷನ್ಗೆ. ಬಟ್ ಡಿಲಿಮಿಟೇಷನ್ ಏನಾದರೂ ಆದರೆ 2029ಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್, ಈ ಸ್ಟ್ರಾಟಜಿಲೆಲ್ಲಾದರೂ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾಗಲಿ ನಿಧಾನಕ್ಕೆ ಮಾಡೋಣ ಅಂತ ತಯಾರಿಗಳನ್ನು ಮಾಡ್ಕೋತಾ ಇರ್ಬೋದಾ? ಏನು ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ರಾಟಜಿನ ಇತ್ತೀಚೆಗೆ ನಾವು ಗಮನಿಸ್ತಾ ಬಂದ್ರೆ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಭಾರಿ ಜಾಣ ಸರ್ ಅವರು. ಈಗ ನಾನು ಒಂದೆರಡು ವಿಚಾರ, ಇವ್ರು ಅಂತಾರೆ ಎಲ್ ಬೋರ್ಡ್ ಅಂತ. ಎಲ್ ಬೋರ್ಡ ಅಥವಾ ಎಲ್ ಬೋರ್ಡ್ ಅನ್ನೋರಿಗೆ ಕಲಿಸ್ತಾ ಇದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಆತರ ಅಪ್ರಬುದ್ಧ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಅದಾನಿ ಹೋಗೋಲ್ಲ. ಕರೆಕ್ಟ್ ಆಗಿದೆ. ಅದಾನಿ ಈಸ್ ನಾಟ್ ಜಸ್ಟ್ ಎನಿ ಅದರ್ ಕಾಂಟ್ರಾಕ್ಟರ್, ಯಾರೋ ಬೇರೆ ಗುತ್ತಿಗೆದಾರ ಅಲ್ಲ. ಅದು ಎಂಥದೇ ಪ್ರಾಜೆಕ್ಟ್ ಇರಲಿ ಕರ್ನಾಟಕದಲ್ಲಿ, ಆ ಯಾವುದೇ ಪ್ರಾಜೆಕ್ಟ್ ವಿಚಾರ ಮಾತಾಡಬೇಕಾದ್ರೆ ಅವರು ಚೀಫ್ ಇಂಜಿನಿಯರು, ಜನರಲ್ ಮ್ಯಾನೇಜರ್ ಹೋಗ್ತಾರೆ. ಅದಾನಿ ಖುದ್ದಾಗಿ ಯಾವ ಮುಖ್ಯಮಂತ್ರಿ ಮನೆಗೂ ಹೋಗೋದಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ನಡೆಗಳನ್ನು ನೋಡಿ, ಅವರ ಒಂದು ರಾಜಕೀಯ ನಡೆಗಳು ಹೇಗಿದ್ದಾವೆ ಅಂದರೆ, ಮೊನ್ನೆ BC ನಾಗೇಶ್ ತೀರ್ಕೊಂಡಾಗ ಅವರ ಶ್ರದ್ಧಾಂಜಲಿ ಅರ್ಪಣೆ ಮಾಡೋದಕ್ಕೆ, ಗೌರವ ಸೂಚಿಸೋದಕ್ಕೆ ಮನೆಗಾಗಲಿ ಅಥವಾ ಅಂತ್ಯಕ್ರಿಯೆಗೆ ರುದ್ರಭೂಮಿಗೆ ಆಗಲಿ ಹೋಗಲಿಲ್ಲ. ಅವ್ರು ಹೋಗಿದ್ದು BJP ಕಚೇರಿಗೆ ಹೋಗಿ ಅವ್ರಿಗೆ ಗೌರವ ಸಲ್ಲಿಸಿದ್ರು. ಸೊ ಹಿ ಈಸ್ ಪ್ರೊಜೆಕ್ಟಿಂಗ್ ಹಿಮ್ಸೆಲ್ಫ್ ಆಸ್ ಅನ್ ಅಕ್ಸೆಪ್ಟೇಬಲ್ ಟು ಎವ್ರಿಬಡಿ. ಹಾಗಿರುವಾಗ ಈಗ ನೀವು ಡಿಲಿಮಿಟೇಷನ್ ಬಗ್ಗೆ ಮಾತಾಡಿದ್ರಿ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಬಿಲ್ಲನ್ನು BJP ಮತ್ತು NDA ತರಲೇಬೇಕು ಅಂತ ಹಠ ಹಿಡಿದಿದೆ. ಅದು ತರ್ತದೋ ಬಿಡ್ತದೋ ಬೇರೆ ವಿಚಾರ. ಆದರೆ ಡಿಲಿಮಿಟೇಷನ್ ಆಗಿಬಿಟ್ರೆ 1.5 ಟೈಮ್ಸ್ ಅರ್ಧಕ್ಕರ್ಧ ಸಂಖ್ಯೆ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 336 ಸೀಟ್ಗಳಾಗ್ತವೆ, ವಿಧಾನಸಭೆ ಸೀಟುಗಳು. ಒನ್ ನೇಷನ್ ಒನ್ ಎಲೆಕ್ಷನ್ ಆಗ್ತದೋ ಇಲ್ಲ ಬೇರೆ ವಿಚಾರ. ಯಾಕಂದ್ರೆ ಬಹಳ ದೊಡ್ಡ ಸಂವಿಧಾನಿಕ ಮತ್ತು ಕಾನೂನಾತ್ಮಕ ವಿಚಾರ. ಅದು ಅಷ್ಟು ಸರಳವಾಗಿ ಆಗೋದಿಲ್ಲ. ಅದು ಇಟ್ ಹ್ಯಾಸ್ ಟು ಪಾಸ್ ಥ್ರೂ ಲಾಟ್ ಆಫ್ ಲೀಗಲ್ ಸ್ಕ್ರೂಟಿನೀಸ್. ಆದರೆ ಅದೆಲ್ಲ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್
ವಾಂಟ್ಸ್ ಟು ಬಿ ಇನ್ ಚಾರ್ಜ್ ಆಫ್ ಆಲ್ ಕ್ಯಾಲ್ಕುಲೇಷನ್ಸ್ ಹಿಯರ್. ಇಲ್ಲಿ ಆಗೋ ಪ್ರತಿಯೊಂದು ಲೆಕ್ಕಾಚಾರವನ್ನು ಈಸ್ ಅ ಮ್ಯಾನ್ ಹೂ ಕ್ಯಾನ್ ಹ್ಯಾಂಡಲ್, ಹಿ ವಿಲ್ ಫೇಸ್. ಅದರ ಜೊತೆಗೆ ಈ 336 ಕ್ಷೇತ್ರಗಳಾದರೆ ಅಲ್ಲಿ ಜಾತಿ ಲೆಕ್ಕಾಚಾರ ಏನು, ಮೈಸೂರು ಭಾಗದ ಲೆಕ್ಕಾಚಾರ ಏನು, ಕರಾವಳಿದೇನು, ಬಯಲುಸೀಮೆದೇನು, ಆಮೇಲೆ ಉತ್ತರ ಕನ್ನಡದ, ಈಸ್ ಹ್ಯಾಂಡ್ಸ್ ಆನ್ ಮ್ಯಾನ್. ಇದೆಲ್ಲ ಇರುವಾಗ ಈ ಥರದ ಚಳವಳಿಗೆ ಇದಾವಲ್ಲ, ರಾಜೀನಾಮೆ ಕೊಡ್ಬೇಕಿತ್ತು ಬಿಡಿ. ನಾನು ಹೇಳಿದ್ನಲ್ಲ, ಇವ್ರು ಕೇಳದೆ ಹೋದ್ರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಬೇಕಿತ್ತು ಅದು ರಾಜೀನಾಮೆ. ಇಟ್ ವಾಸ್ ನೆಸಸರಿ, ಅದಾಯ್ತು. ಈಗ ಇದೆಲ್ಲದ ಆಚೆಗಿನ ಲೆಕ್ಕಾಚಾರ ಇದಾವಲ್ಲ, ಈಗ ಮುಂದಿನ ಲೆಕ್ಕಾಚಾರ, ಈಗ ಸಂಪುಟ ಪುನರ್ರಚನೆ ಆಗುತ್ತೆ, ಮತ್ತೆ ಸರ್ಜರಿ ಆಗಿ ಪುನರ್ರಚನೆ ಆದರೆ ಹಿ ವಿಲ್ ಕೀಪ್ ದಾಟ್ ಇನ್ ಮೈಂಡ್. ಈಗ ಏನು ಮಾತಾಡ್ತಾರೆ ಡಿ.ಕೆ. ಶಿವಕುಮಾರ್, ನೋಡಿಯಪ್ಪ XYZ ನಿಮ್ಮ ಪಟ್ಟಿ ಕೇಳಿದ್ವಿ, ABC ನಿಮ್ಮ ಪಟ್ಟಿ ಕೇಳಿದ್ವಿ, ನಿಮ್ದೆಲ್ಲ ಮಾತು ಕೇಳಿ ಮಾಡಿದೆ, ನಾನು ಗೊಂದಲ ಆಗಿದೆ, ನನಗೆ ಆಯ್ಕೆ ಬಿಡಿ, ಈಗ ನನಗೆ ಆಯ್ಕೆ ಬಿಡಿ, ನಾನು ರಚನೆ ಮಾಡ್ತೇನೆ, ಗಿವ್ ಮಿ ಒನ್ ಚಾನ್ಸ್, ಐ ಗಿವನ್ ಯು, ದೇರ್ ಇಸ್ ಅ ಕನ್ಫ್ಯೂಷನ್, ನೌ ಲೆಟ್ ಮಿ ಹ್ಯಾವ್ ಮೈ ಸೇ. ಈ ಥರದ ನೆಗೋಷಿಯೇಷನ್ ಮುಂದಿನ ಒಂದು ವಾರ 2 ವಾರದಲ್ಲಿ ನಡೆದು ದೇರ್ ವಿಲ್ ಬಿ ಡಿಫರೆಂಟ್ ಕ್ಯಾಬಿನೆಟ್ ಆಲ್ ಟುಗೆದರ್ ಅಂಡ್ ದಟ್ ವಿಲ್ ಬಿ ಫೋಕಸ್ ಆನ್ 2028. ಮಹಂತೇಶ್ ಅವರೇ ಬಂದೆ ರಾಮೇಶ್. ಅಲ್ಲ ಬಿಡ್ತಾ ಇಲ್ಲ ನೀವು. ಆಯ್ತು, ಮಾತಾಡಿ. ಅಲ್ಲ, ಇವತ್ತು ಹೇಳ್ತಾ ಇದ್ರಲ್ಲ ಅವ್ರಿಗೆ ಅಸಹಾಯಕ ಸ್ಥಿತಿ ಇದೆ, ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇವತ್ತು ನಿಮ್ಮ ಅಸಹಾಯಕ ಸ್ಥಿತಿ ಅನ್ನೋದ್ರೆ ನಾನು ಹೇಳ್ಬೋದು ಅಂತ ಹೇಳಿ. ಅಂದ್ರೆ ಮುಖ್ಯಮಂತ್ರಿಯಾಗಿ ಅಲ್ಲ, ಯಾರಿಗೆ ಅಸಹಾಯಕ? ಯಾರ ಸಹಾಯಕ ಅಂತ ಹೇಳಿ ಮುಖ್ಯಮಂತ್ರಿ ಅದು ಆಗಿರ್ತಕ್ಕಂಥ ಜಾಣ ಡಿ.ಕೆ. ನಡೆ ಅಂತ ಶಿವಕುಮಾರ್ ಹೇಳ್ತಾ ಜಾಣ ಇರೋದು. ನಡೆಯಲ್ಲ, ಅದು Strategy ಅಸಹಾಯಕ ಅದು. ನಡೆ, Simple ಅದು ಆಗಿ ದೌರ್ಬಲ್ಯ ಅರ್ಥ ನಡೆ, ಅದು ಆಯ್ತು ಬಿಡಿ. ಅದು ದೌರ್ಬಲ್ಯ. ಇನ್ನೂ ಅದು ಅರ್ಥ ಆಗಿಲ್ಲ BJP ಗೆ, ಇವತ್ತು ಅರ್ಥ ಅನುಭವ ಮಾಡಿಸ್ತೀನಿ. ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಅಲ್ಲ, ಸಿದ್ದರಾಮಯ್ಯ ಅವರು 7 ವರ್ಷ ಇದ್ರಲ್ಲ ಮುಖ್ಯಮಂತ್ರಿಗಳು. ಅವರೇ ಇದೇ ಹಗರಣದಲ್ಲಿ ಕೆಳಗಿಳಿ ಅಂತ ಇಳಿಸ್ತವ್ರನ್ನ ಮತ್ತೆ ತಗೊಳ್ತಾರೆ ಅಂದ್ರೆ, ನಮ್ಮ ಮಾಧ್ಯಮದವ್ರು ಯಾವಾಗ ಹೊಸ ಸಚಿವರು ಯಾವಾಗ ಬರ್ತಾರೆ ಅಂತ ಕೇಳಿದ್ರು, ನಾಳೆ ಕ್ಯಾಬಿನೆಟ್ ಅಂದ್ರೆ ಇವತ್ತು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ದಡ್ರು ಮಾಡಿದ್ರು. ಅಲ್ಲಿ ನಾವು ನೀವು ದಡ್ರಲ್ಲ, ಅವ್ರ ಹೋಗ್ಬೇಕಿತ್ತು. ಸರ್ಕಾರದಲ್ಲಿ ನೀವು ಅವ್ರು ಏನ್ ಸದನದ ಮಾಡ್ತಾರೆ ಅಂತ ಬಾವಿಗಿಳಿದು ಜನಕ್ಕೆ ಹೋರಾಟ ಮಾಡ್ತೀವಿ, ರಾಜೀನಾಮೆ ತಗೊಳ್ಬೇಕು ಅನ್ಬೇಕಿತ್ತು. ನೀವು ಅವ್ರು ಏನು ಬಯಸಿದ್ರು ಅದನ್ನ ಕೊಟ್ಟಿದ್ರಿ. ನೀವು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ. ನಿಮ್ಮ ಕ್ಯಾಲ್ಕುಲೇಷನ್ ನಿಮಗೆ ಇಟ್ಕೊಳ್ಳಿ, ನಾವು ಒಪ್ಪಲ್ಲ ಅದನ್ನ. ಹೌದಾ? ನಮ್ಮ ಪಕ್ಷ ದಡ್ತನ ಅಲ್ಲ, ಹೌದಾ? ಜಾಣತನನೇ ನಮ್ದು. ಜಾಣತನದಿಂದ ಮಾಡಿದ್ವಿ. ಈಗ ಆಯ್ತು, ಸಿದ್ದರಾಮಯ್ಯ ಮಾಡ್ತೀರಾ? ನಾಗೇಂದ್ರ ರಾಜೀನಾಮೆ ಯಾಕೆ ಹೇಳಿದ್ರು? ಪಾದಯಾತ್ರೆ ಮಾಡ್ತೀರಾ? ಮಾಡ್ತೀವಿ, ನಮ್ಮ ಏನಕ್ಕೆ ಪಕ್ಷ ಮಾಡ್ತೀರಾ? ನಿರ್ಣಯ ಕೊಟ್ರಲ್ಲ. ಅಲ್ಲ, ಅದು ಒಂದೇ ಸಮಸ್ಯೆ ಅಲ್ಲ, ಬಹಳ ಸಮಸ್ಯೆಗಳಿವೆ. ಬಳ್ಳಾರಿ ತನಕ ಬಹಳ ಪಾದಯಾತ್ರೆ. ಸಮಸ್ಯೆಗಳಿದೆ. ಬಿಡದಿ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿದೆ. ಬಿಡದಿ ಬಗ್ಗೆ ಏನ್ ಇವತ್ತು ಪಾದಯಾತ್ರೆ? ನಿರ್ಣಯ ಬಿಡದಿ ಬಗ್ಗೆ ಏನ್ ಪಾದಯಾತ್ರೆ ಮಾಡ್ತೀರಾ? ಬಿಡದಿ ಬಗ್ಗೆ ಯಾಕೆ ಪಾದಯಾತ್ರೆ ಮಾಡ್ತೀರಾ? JDS ಮಾಡಿದ್ರೆ ಹೇಳಕ್ ಕೊಟ್ಟಿದ್ದನ್ನ ನೀವು ಅವಾಯ್ಡ್ ಮಾಡ್ತೀರಾ. ಅಲ್ಲಲ್ಲ, ಬಿಡದಿ ಬಗ್ಗೆ ಯಾಕೆ ಪಾದಯಾತ್ರೆ? ಕಾಲ ಹತ್ರ ತಗೊಂಡ್ಬರ್ತೀರಾ, ವಿಷಯನ ತಲೆ ಹತ್ರ ತಗೊಂಡ್ಬಿಡ್ತೀರಾ, ಕೈಗಳ ಹತ್ರ ತಗೊಂಡ್ಬಿಡ್ತೀರಾ. ಈಗ ಅಲ್ಲ, ದಯವಿಟ್ಟು ಹೇಳಿ ಮಾಡ್ಬೇಡಿ. ಈಗ. ಈಗ ಇಷ್ಟೊತ್ತು ಪಾದಯಾತ್ರೆ ಮಾತಾಡಿದ್ರು ಇಷ್ಟೊತ್ತು ಅಲ್ಲ, ಅವ್ರನ್ನ ಇಷ್ಟೊತ್ತು ಕೇಳಿಸ್ಕೊಳ್ಳಿ. ಮಾತಾಡಕ್ ಫ್ರೀಯಾಗಿ ಬಸವರಾಜ ಯತ್ನಾಳ್ ಅವ್ರನ್ನ ಬಿಟ್ಬಿಡಿ. 4 ನಿಮಿಷ ಮಾತಾಡಿದ್ದಾರೆ, ನನ್ senior 4 ನಿಮಿಷ consultant ಮಾತಾಡಿದ್ದಾರೆ. ಅವ್ರನ್ನ ಇಟ್ಟು ನನಗೆ ಯಾರು ಯಾವ್ದೋ ಸೆಕೆಂಡ್ ಒಬ್ಬ ಮಾತಾಡಬೇಡ ನೀವು. ಪಕ್ಷದ್ದು. ಅವ್ರ ಎಲ್ಲಾ ಪಕ್ಷದ ನಾಯಕರಾಗಿ ಮಾತಾಡ್ಕೊಳ್ಳಿ, ನಾನು ಬೇಡ ಅಂದಿಲ್ಲ. ಅವ್ರಿಗೆ 4 ನಿಮಿಷ ಕೊಡೋದೇನೋ, ನನಗೆ 10 ಸೆಕೆಂಡ್ ಈಗ ನೀವೇನ್ ಹೇಳ್ತೀರಾ? ಏನ್ ಹೇಳಿದ್ರು ಹೇಳಕ್ ಬಿಡಿ, ಸುಮ್ ಕೂತ್ಕೊಳ್ಳಿ, ನೀವು ಅಂತೀರಾ. ಹಂಗ್ ನಾನ್ ಒಂದು 30 ಸೆಕೆಂಡ್ ಆದ್ರೂ ಬೇಡವಾ ನಾನು ಮಾತಾಡಕ್ಕೆ? 20 ಸೆಕೆಂಡ್ ಆದ್ರೂ ಬೇಡವಾ? ನನ್ ಪ್ರಶ್ನೆ ಅವ್ರು 4 ನಿಮಿಷ ಪಾದಯಾತ್ರೆ ಮಾತಾಡಕ್ ಮಾಡ್ತೀರಾ? ಬಿಡ್ತೀರಿ, ನನಗೆ 30 ನಿಮಿಷದಲ್ಲಿ 100 ಕಥೆಗಳು ಹೇಳಕ್ ಶುರು ಮಾಡ್ತೀರಿ. ನೀವು ಅದು ಹೇಳ್ತೀರಿ, ಇದು ಹೇಳ್ತೀರಿ, ಇವಾಗ ಏನು ಹೋರಾಟ ಮಾಡ್ತೀರಾ? ರಾಜೀನಾಮೆ ಕೊಟ್ಬಿಟ್ಮೇಲೆ ರಾಜ್ಯದ ಸಮಸ್ಯೆಗಳು ಏನು ಅಸೆಂಬ್ಲಿಯಲ್ಲಿ ಆಗ್ಲಿಲ್ವೋ, ತೀರ್ಮಾನ ಚರ್ಚೆ ಆಗ್ಲಿಲ್ವೋ, ಅದು ಸಾರ್ವಜನಿಕವಾಗಿ ಜನರ ಮುಂದೆ ತಗೊಂಡೋಗ್ತೀವಿ. ಮುಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬರುತ್ತೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ಮುಂಚೆ ಈ ಸರ್ಕಾರ ಮಾಡಿರ್ತಕ್ಕಂಥ ಹಗರಣಗಳನ್ನ, ಈ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಬಲ್ಯಗಳನ್ನ ಎತ್ತಿ ಜನಕ್ಕೆ ತೋರ್ಸಕ್ ಹೋಗ್ತೀವಿ. ಪಾದಯಾತ್ರೆ ಮಾಡೋದ್ರಲ್ಲಿ ಬರೀ ನಾಗೇಂದ್ರನ ಆತರ ವಿಷಯ ಅಲ್ಲ, ಸ್ವಾಭಿಮಾನ ಇಂಟರಪ್ಟ್ ಆಗ್ಲೇ ಈಗ ಸೆಷನ್ ಅಲ್ಲಿ ಆಗದೆ ಇರೋದು ಜನರ ಹತ್ರ ಹೋಗಿ ಚರ್ಚೆ ಮಾಡ್ತೀರಿ ಅಂತ. ಆ ಬಾಳಿಗೆ ಸೆಷನ್ ಯಾಕೆ ಬೇಕು? ಅದನ್ನ ಸರ್ಕಾರಕ್ಕೆ ಯಾಕ್ರಿ session ಇದು ಬೇಕು? ಸರ್ಕಾರದ ಪಾಡಿ ಸರ್ಕಾರ ಮಾಡ್ತಾ ಇಲ್ಲ. 2 ದಿವಸ 3 ಇದು ದಿವಸ ಏನಕ್ಕೆ ಬೇಕು? ವಿರೋಧ ಪಕ್ಷದವ್ರು ದಿನ ನಮ್ಗೆ. ಸರ್ಕಾರಕ್ಕೆ ಸೆಷನ್ ಮಾಡ್ಬೇಕಾಯ್ತು. ಯಾಕೆ ಎದುರ್ಕೊಂಡ್ರು? ಹಾ? ಎದುರ್ಕೊಂಡು ಯಾಕೆ ಸೆಷನ್ ಮುಂದಕ್ಕೆ ಹಾಕಿದ್ರು? ನೀವು 3 ದಿನ ಅಲ್ಲ, 30 ದಿನ ಮಾಡಿದ್ರೆ ನಿಮ್ಗೆ ಅದೇ ಹಣೆ ಬರ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಅವತ್ತೇ ಕೊಟ್ಬಿಡಿದ್ರೆ ಪ್ರಾಬ್ಲಮ್ ಇಲ್ಲಲ್ಲ, ಈ ಪ್ರಾಬ್ಲಮೇ ಬರ್ತಾ ಇಲ್ಲ. ಅದನ್ನೇ ಹೇಳಿದ್ದು ನೀವು ದಡ್ರು, ಜಾಣರು ಅಂತ. ಪಾಪ ಇಕ್ಕಟ್ಟು ಸಿಗಾಕ್ಸಿರೋದು ಯಾರು? ಸಿದ್ದರಾಮಯ್ಯನವರು. ಮಹಂತೇಶ್ ಸಿದ್ದರಾಮಯ್ಯನವರು ಅವರೇ, ಸರ್ಕಾರ ಮಹಂತೇಶ್ ಬೀಳಿಸ್ಬೇಕು ಅಂತ ಕಳೆದ ಪ್ರಯತ್ನ ಮಾಡ್ತಾ ಇದ್ದಾರೆ. 1.5 ವರ್ಷದಿಂದ ನನಗೊಂದು ಒಂದು ಅನುಮಾನ ಇದೆ, ಕುತೂಹಲ ಅಲ್ಲ. ಡಿ.ಕೆ. ಶಿವಕುಮಾರ್ ಕರ್ನಾಟಕಕ್ಕೆ ಸಿಎಂ ಅಥವಾ ಡೆಲ್ಲಿಗೆ ಸಿಎಂ ಅಂತ? ಅವ್ರು ಇಲ್ಲಿದ್ದಕ್ಕಿಂತ ಜಾಸ್ತಿ ಡೆಲ್ಲಿಲಿ ಇದ್ದಿದ್ದೆ ಜಾಸ್ತಿ. ಈಗ ಆಯ್ತಪ್ಪ, ಎಲ್ಲವೂ ಮುಗ್ದೋಯ್ತು, ಕ್ಯಾಬಿನೆಟ್ ಮಾಡಿದ್ರು ಅಂದ್ರೆ ಈಗ ಯಾವ್ದೋ ಒಂದೊಂದು ನಿಡ್ಕೊಂಡು ಡೆಲ್ಲಿಗೆ ಓಡೋಗೋದು ಅಂದ್ರೆ, ಇಲ್ಲಿ ಆಡಳಿತ ಯಂತ್ರದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ನಿಮಗೆ? ಗೌರ್ಮೆಂಟ್ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಗೊತ್ತಾ? ಬರೀ ಬಾಯಿ ಮಾತಿಗೆ ಹೇಳದ, ಬಿಜೆಪಿ ಸೆಷನ್ ಮಾಡಕ್ ಬಿಡ್ಲಿಲ್ಲ, ಬರ ಇದೆ, ನೆರೆ ಇದೆ, ಮತ್ತೊಂದಿದೆ. ನೀವು ಮಾಡ್ರಿ, ಅವ್ರು ಮಾಡಕ್ ಆಗಲ್ಲ ಅಂದ್ರೆ ನೀವು ಮಾಡಿ. ನೀವು ಬರೀ ಡೆಲ್ಲಿಗೆ ಹೋಗದೆ ಆಗ್ಬಿಟ್ರೆ ಅಲ್ಲೇ ನಿಂತ್ಕೊಂಡು ಗೆದ್ಬಿಡ್ರಿ. ನೀವು ಇಲ್ಲಿ ಯಾಕೆ ಬರ್ತೀರಾ? ನೋಡಿ ಮೇಡಮ್, ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಚಂಡರಿದ್ದಾರೆ, ಅವ್ರಿಗೆ ಗೊತ್ತಿದೆ, ಪ್ರತಿಯೊಂದು ಅರಿವಿದೆ.
ಆದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅಲ್ಲ, ನಾವು ನಮ್ ಹೊಗಳಿದ್ರೆ ಚೀನಾರಾಮ್ ಹೊಗಳಿಕೆ ಅಲ್ಲ, ನಮ್ ಚೀನಾರಾಮ್ ಎಲ್ ಬೋರ್ಡ್ ಹೇಳಿದ್ರಲ್ಲ, ಎಲ್ ಬೋರ್ಡ್ 10ರಷ್ಟು ಅವ್ರು ಕೆಲಸುವಂತ ವ್ಯವಸ್ಥೆ ಇದೆ. ಈ ರಾಜ್ಯದ ಪ್ರತಿಯೊಂದು ಹಳ್ಳಿಗಳ ಹೆಸರನ್ನ ಹೇಳ್ತಾರೆ, ಪ್ರತಿಯೊಬ್ಬರ ನಾಯಕರ ಐಡೆಂಟಿಫೈ ಮಾಡ್ತಾರೆ. ಈಗ 2 ದಿವಸದಿಂದ ಪ್ರತಿಯೊಬ್ಬ ಕ್ಷೇತ್ರದ ಶಾಸಕರ ವಿಚಾರಗಳನ್ನ ನಿನ್ನೆಯಿಂದ ಕೇಳ್ತಾ ಇದ್ದಾರೆ. ಕೇಳ್ಕೊಂಡು ಏನ್ ತೀರ್ಮಾನ ಮಾಡ್ಬೇಕು ಹೇಳಿದ್ರೆ ನನ್ನ ಹೊಟ್ಟೆ ತುಂಬುತ್ತಾ? ಅವ್ರ ಹೆಸರು ಹೇಳಿದ್ರೆ ಹೊಟ್ಟೆ ತುಂಬ ಪ್ರಶ್ನೆ ಅಲ್ಲ ನಾ ಹೇಳ್ತಾ ಇರೋದು. ಆದ್ರೆ ಅವ್ರು ಮಾತನಾಡುವ ವಿಚಾರದಲ್ಲಿ ತಪ್ಪಾಗಿದೆ ಒಪ್ಪಲಿಲ್ಲ. ಹೇಳಿ ಈಗ, ಆದ್ರೆ ಅವ್ರದ್ದು ಬಿಡಿ, ನೀವು ಹೇಳಿ. ಮುಖ್ಯಮಂತ್ರಿಗಳು ಸರಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಅವ್ರು ಡೆಲ್ಲಿಗೆ ಹೋಗ್ಬೇಕು, ಏನ್ ವಿಚಾರವನ್ನ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ರಾಜ್ಯದ ಜನತೆ ಅರಿವಿದೆ. ಹಾಗಾಗಿ ನಮಗೆ 136 ಸೀಟ್ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಾವು 228 ಚುನಾವಣೆ ಮಾಡ್ತೇವೆ. ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹೈಕಮಾಂಡ್ ಅಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವಕಾಶವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ಹೈಕಮಾಂಡ್ ಅವರೇ. ಈಗ ರಾಜ್ಯದ ಹೈಕಮಾಂಡ್, ದೇಶದ ಹೈಕಮಾಂಡ್ ವಿಚಾರದಲ್ಲಿ ಹಾಕಿದ್ರೆ ನೀವು ವೈಯಕ್ತಿಕ ಅನ್ಕತ್ತೀರ. ನಾನೇನ್ ಮಾಡ್ಲಿ? ಸಿದ್ದರಾಮಯ್ಯ ಅವ್ರು ಹಿರಿಯರು, ಅವರ ಮಾರ್ಗದರ್ಶನ ತಗೋಬೇಕು ನಿಜ. ಯಡಿಯೂರಪ್ಪನ್ ಕಣ್ಣೀರ್ ಹಾಕೊಂಡ್ ಮನೆ ಕಳ್ಸಿದ್ರಿ, ಅವ್ರು ಹಿರಿಯರಲ್ವಾ? ಅವಾಗ ಅದು ಯಾರೇ ಅಧಿಕಾರದಲ್ಲಿ ಇದ್ದಾಗ ಅಂದ್ಬಿಟ್ರೆ ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಟೀಚರ್ಗಳು ಟ್ರಾನ್ಸ್ಫರ್ ಆದ್ರೆ ಸ್ಕೂಲ್ ಮಕ್ಕಳೆಲ್ಲ ಸಿದ್ದರಾಮಯ್ಯ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ. ಕಣ್ಣೀರ್ ಹಾಕೊಂಡ್ ರಾಜೀನಾಮೆ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಕಣ್ಣೀರ್ ಹಾಕೊಂಡ್ ರಾಜೀನಾಮೆ ಕೊಡ್ಲಿಲ್ಲ. ಆದ್ರೆ ಯಡಿಯೂರಪ್ಪನ ಹತ್ರ ಕಣ್ಣೀರ್ ಹಾಕಿಸ್ಬಿಟ್ರಿ ನೀವು. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಕಣ್ಣೀರ್ ಹಾಕಿಲ್ಲ, ಗೋಲ್ ಹೊಡ್ಕೊಂಡು ದೇಶಕ್ಕೆ ಸಿದ್ದರಾಮಯ್ಯನವರ ಮಾದರಿ ಹೈಕಮಾಂಡ್ ರೋಲ್ ಕಾಲ್ ಯಾರು ಕೊಡ್ತಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀವಿ ಅಂತ ನಾವ್ ಹೇಳಿದ್ ಮಾತಾಡಿದ್ದು, ಅವರ MLAಗಳು ಮಂತ್ರಿ ಹೇಳಿದ ಮಾತುಗಳಿದು. ಈಗ ಸಿದ್ದರಾಮಯ್ಯ ಅವರ ಕೋಟ ಈ ಅಟ್ಲೀಸ್ಟ್ ಈ ಕೊನೆ ಹಂತದಲ್ಲಿ ವರ್ಕ್ ಆಗತ್ತಾ? ಮುನಿಸ್ಕೊಂಡಿರೋದಂತೂ ಕಾಣಿಸ್ತಾ ಇದೆ. ಮುನಿಸ್ಕೊಂಡಿದ್ದಾರೆ, ಅವರ ಮಾತುಗಳು ನಡೀತಾ ಇಲ್ಲ. ಅವ್ರು ತಿಳ್ಕೊಂಡಷ್ಟು, ಅವ್ರ ನಿರೀಕ್ಷೆ ಮಾಡಿದಷ್ಟು ಅಷ್ಟು ನಡೀತಾ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರನೇ ಮೊನ್ನೆ ಅವರು ಆ ಥರ ಮಾತಾಡಿದ್ದು, ರಾಜಕೀಯ ಕೆಟ್ಟು ಹೋಗಿದೆ, ಇಲ್ಲಿ ಭ್ರಷ್ಟಾಚಾರಗೊಂಡಿದೆ, ನಾನು ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಇರೋದಿಲ್ಲ ಹಾಗೆ ಅಂತೇಳಿ. ಇದನ್ನ ಮೊದಲೇ ಸರ್ತಿ ಹೇಳಿಲ್ಲ ಅವರು. ಚುನಾವಣಾ ರಾಜಕೀಯದಿಂದ ಹಿಂದಕ್ಕೆ ಸರಿತಾನೆ ಅಂತೇಳಿ ಇದು 3ನೇ ಬಾರಿ 4ನೇ ಬಾರಿ ನಿಂತ್ಕೊಂಡಿದ್ದಾರೆ. ಬಟ್ ಎನಿವೇಸ್ ದಟ್ ಟೆಲ್ಸ್ ಸಮಥಿಂಗ್. ಅದು ನಡೀತಾ. ಬಟ್ ಈ ಸದ್ಯದ ಮಟ್ಟಿಗೆ ಇವೆಲ್ಲ ಪ್ರಯೋಗಗಳ ಆದಮೇಲೆ ಆ ಪ್ರಯೋಗಗಳಿಂದ ಪರಿಣಾಮವಾಗಿ ಇಷ್ಟು ಗೊಂದಲ ಏರ್ಪಾಟಾದಾಗ ಸದನದ ಒಳಗೆ, ಸದನದ ಹೊರಗೆ, ಪಕ್ಷದ ಒಳಗೆ, ಪಕ್ಷದ ಹೊರಗೆ ಎಲ್ಲ ಮಟ್ಟದಲ್ಲೂ ಗೊಂದಲ ಏರ್ಪಾಟಾದಾಗ ಪಾರ್ಟಿ ಹೈಕಮಾಂಡ್ ವಿಲ್ ಹ್ಯಾವ್ ಟು ಗಿವ್ ಡಿ ಕೆ ಶಿವಕುಮಾರ್ ಅ ಫ್ರೀ ಹ್ಯಾಂಡ್. ಯಾಕೆ ಹೇಳ್ತೇನೆ ಕೇಳಿ. ಇನ್ನು ಮುಂದಿನ 2 ವರ್ಷ ಅಥವಾ 3 ವರ್ಷ ಕೇಂದ್ರ ಸರ್ಕಾರ, ನಾವು ಲೋಕಸಭೆ ಚುನಾವಣೆ ಲೆಕ್ಕಾಚಾರ ಮಾಡಿದ್ರೆ ಕೇಂದ್ರದಲ್ಲೂ ಕೂಡ NDA ಚುನಾವಣಾ ಲೆಕ್ಕಾಚಾರದಲ್ಲೇ ತೊಡಗಿದೆ. ಡಿಲಿಮಿಟೇಷನ್ನು ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಇಟ್ ಈಸ್ ಸಿಂಪ್ಲಿ ರೀಇಂಜಿನಿಯರಿಂಗ್ ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್. ಆ ಗಣಿತದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಹಾಗಿರುವಾಗ ಇಲ್ಲಿಯೂ ಒಬ್ಬ ಗಣಿತಜ್ಞೆ ಬೇಕಾಗ್ತದೆ. ಇಲ್ಲಿ ನಮ್ಮ ಗಣಿತವನ್ನು ನೆಟ್ಟಗೆ ಅರ್ಥ ಮಾಡಿಕೊಂಡು ಇಲ್ಲಿ ಏನು ಲೆಕ್ಕಾಚಾರ ಮಾಡಬೇಕನ್ನೋ ಒಂದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಲ್ಲಂತ ಒಬ್ಬ ನಾಯಕ ಬೇಕಾಗ್ತದೆ. ಬಿಯಾಂಡ್ ಆಲ್ ಇಫ್ಸ್ ಅಂಡ್ ಬಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಅನ್ನ ಮಾಡಬಲ್ಲಂತ ನಾಯಕ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ. ಆ ಗಣಿತ ಇವ್ರು ಅರ್ಥ ಮಾಡ್ಕೊಳ್ಳೋಷ್ಟೊಂದು ಈ ಟೈಮ್ ಆಗಲ್ವಾ? ಇವ್ರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತೆಗೆದು ಹಾಕಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಪಕ್ಕಕ್ಕಿಡೋಣ. ಉಳ್ದಂತೆ ನಾವು ಕ್ಯಾಬಿನೆಟ್ ರೀಶಫಲ್ ಅಂತ ಹೋಗ್ತಾ ಇದ್ರೆ ಇವ್ರು ಇನ್ನೂ ಪ್ರಾದೇಶಿಕವಾರು ನಾವು ಸಮಾನತೆ ತರ್ತೀವಿ, ಲಿಂಗ ಸಮಾನತೆ ತರ್ತೀವಿ, ಅಲ್ಲಿ ಸರಿ ಮಾಡ್ತೀವಿ, ಈ ಜಾತಿ ಸರಿ ಮಾಡ್ತೀವಿ ಅಂತ ಹೋದ್ರೆ ಆಡಳಿತಾತ್ಮಕವಾಗಿ ಹೆಂಗ್ ಪರಿಣಾಮ ಬೀರುತ್ತೆ? ಅಪಾಯ ಇದ್ದೇ ಇದೆ. ನಾನು ಅದೇ ಹೇಳಕ್ ಹೊರಟಿದ್ದು. ಇದೇ ಒಂದು ಲೆಕ್ಕಾಚಾರದಲ್ಲಿ ಅವಧಿ ಪೂರ್ತಿ ಆಗ್ಬಿಟ್ರೆ ಜನ ಇನ್ನೂ ಸಫರ್ ಆಗ್ತಾರೆ, ಆಡಳಿತ ನಿರ್ಲಕ್ಷ್ಯಗೊಳಗಾಗ್ತದೆ. ಆ ಒಂದು ಸವಾಲು ಡಿ ಕೆ ಶಿವಕುಮಾರ್ ಅವರು ಎದುರು ಇದೆ. ಬಹುಶಃ ಈ ಒಂದು ಬಾರಿ ಸಂಪುಟ ಪುನರ್ರಚನೆ ಆದ ಮೇಲೆ ಡಿ ಕೆ ಶಿವಕುಮಾರ್ ವಿಲ್ ಹ್ಯಾವ್ ಟು ಮ್ಯಾನೇಜ್ ಬೋತ್ ಗವರ್ಮೆಂಟ್ ಅಂಡ್ ಆಲ್ಸೋ ಮ್ಯಾಥಮೆಟಿಕ್ಸ್. ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕಾಗ್ತದೆ. ಬಟ್ ದಟ್ಸ್ ಅ ಬಿಗ್ ಆಸ್ಕ್, ದಟ್ಸ್ ಅ ಬಿಗ್ ಟಾಸ್ಕ್. ಓಕೆ. ಎನಿವೆ ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಈ ಎರಡೂ ಪಕ್ಷಗಳ ಕಚ್ಚಾಟ ಕಿತ್ತಾಟ ನೋಡ್ಬೇಕಾದ್ರೆ ಜನಕ್ಕೆ ಒಂದು ಬದಲಾವಣೆ ಅಗತ್ಯ ಅಂತೂ ಕಾಣಿಸ್ತಾ ಇದೆ. ಆ ಪರ್ಯಾಯ ಶಕ್ತಿ ಯಾವಾಗ ಹುಟ್ಕೊಳ್ಳುತ್ತೆ, ಯಾರದು ಅನ್ನುವಂಥದ್ದು ಪ್ರಶ್ನೆ. ಇದರ ನಡುವೆ ರಾಜೀನಾಮೆ ಕೊಡ್ಬೇಕು ಅಂತ ಬಿಜೆಪಿ ಹೇಳ್ತಾ ಇತ್ತಲ್ಲ, ತಗಳ್ರಿ ಕೊಡ್ಸಿದೀವಿ ಅಂತ. ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಕಾಂಗ್ರೆಸ್ ಸೋತಿಲ್ಲ.
ಕಾಂಗ್ರೆಸ್ ಗೆದ್ದಿದೆ, ಬಿಜೆಪಿ ಇನ್ ಮುಂದಿನ ದಿನಗಳಲ್ಲಿ ಹೇಗೆ ಟ್ಯಾಕಲ್ ಮಾಡುತ್ತೆ, ಇನ್ ಮುಂದಕ್ಕಾದ್ರೂ ಆಕ್ಟಿವ್ ಆಗುತ್ತಾ? ಬರೀ ಸೆಷನ್ನೆಲ್ಲ ರಾಜೀನಾಮೆ ಕೊಡಿ ಮತ್ತೊಂದು ಅಂತ ಬೇಡವಾಗಿರೋ ಚರ್ಚೆಗಳನ್ನು ಮಾಡಿಕೊಂಡು ಜನರು ಬಿಜೆಪಿ ಮೇಲೆ ನಂಬಿಕೆ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದಾರಲ್ಲ, ಆ ಪ್ರಯತ್ನಕ್ಕೆ ತಣ್ಣೀರ್ ಹಾಕೊಂಡು ಹೋಗುತ್ತಾ ಬಿಜೆಪಿ? ಇದನ್ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.